ಓಂ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಭವ್ಯವಾದ, ಮನೋಹರವಾದ, ಅತೀ ಸುಂದರವಾದ, ಅದ್ಭುತವಾದ, ಅತೀ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವಾನ್ ರಮಣ ಮಹರ್ಷಿಯವರ ಧ್ಯಾನ ಮಾಡುತ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೀಲಾರವಿಂದ ಸುಹೃದ ಸದೃಶಂ ಪ್ರಸಾದೆ ತುಲ್ಯಂ ತಥಾ ಮಹಸಿ ತೋಯಜ ಬಾಂಧವೇನ ಭ್ರಾಮ್ಯಾಂ ಸ್ಥಿತೌ ತು ಪಿತರಂ ವಟಮೂಲವಾಸಂ ಸಂಸ್ಮಾರಯಂತಂ ಅಚಲಂ ತಮನುಸ್ಮರಾಮಃ. ಉಪದೇಶ ಸಾರದ ಕೊನೆಯ ಘಟ್ಟವನ್ನು ನಾವು ತಲುಪಿದ್ದೇವೆ. ಕರ್ಮಯೋಗ, ಉಪಾಸನಾ ಯೋಗ, ಅಷ್ಟಾಂಗ ಯೋಗ ಇದೆಲ್ಲವನ್ನು ತಿಳಿಸಿಕೊಟ್ಟು ಜ್ಞಾನಯೋಗದಲ್ಲಿ ತನ್ನ ಮಾರ್ಗವನ್ನು ನಮಗೆ ಬೋಧಿಸ್ತಾ ಇದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಮಾರ್ಗ ಆರ್ಜವಾತ್ ಅಂತ ಹೇಳಿದ್ದಾರೆ. ಡೈರೆಕ್ಟಾಗಿ ಹೋಗಿ ಸೇರುವಂತಹ ಮಾರ್ಗ. ಅಲ್ಲಿ ಇಲ್ಲಿ ಸುತ್ತಿ ತಿರುಗಾಡಿ ಅಲೆದಾಡಿ ಸಮಯ ವ್ಯರ್ಥ ಮಾಡಬೇಕಾಗಿಲ್ಲ, ಸೀದಾ ಇಲ್ಲಿಗೆ ಗ್ಯಾರಂಟಿ ಅಂತ ಅವರು ಹೇಳಿದ್ದಾರೆ. ಹಾಗೆ ನಾವು ಅದನ್ನು ಅರಿತುಕೊಂಡು ಪ್ರಯತ್ನವನ್ನು ಮಾಡೋಣ. 24ನೇ ಶ್ಲೋಕದಲ್ಲಿ ಪರಮಾತ್ಮನ ಒಂದು ಪರಿಚಯವನ್ನು ಕೊಟ್ಟು ಏನು ವ್ಯತ್ಯಾಸ, ಪರಮಾತ್ಮನಿಗೂ ಜೀವಾತ್ಮನಿಗೂ ಏನು ವ್ಯತ್ಯಾಸ, ಈಶ ಜೀವಯೋರ್ ವೇಷಧೀಬಿದ ಸತ್ಸ್ವಭಾವತೋ ವಸ್ತು ಕೇವಲಂ. ಈಶ ಮತ್ತು ಜೀವಾತ್ಮ, ಪರಮಾತ್ಮ ಮತ್ತು ಜೀವಾತ್ಮನ ಮಧ್ಯದಲ್ಲಿ ಇರುವಂತಹ ಭೇದ ಏನು ಅಂತ ಹೇಳಿದರೆ ವೇಷ ಮತ್ತು ಧಿ. ಇದನ್ನು ನಾವು ವಿವರವಾಗಿ ನೋಡಿದ್ದೇವೆ. ವೇಷ ಅಂತೇಳಿದರೆ ಹಾಕಿಕೊಳ್ಳುವ ವೇಷಭೂಷಣ ಅಂತಲ್ಲ, ಎಲ್ಲವನ್ನೂ ಸೇರಿಸಿ ದೇಹವೊಂದು ಹಾಕಿಕೊಳ್ಳುವಂತಹ ಒಂದು ಬಟ್ಟೆ ಬರೇ ತಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂಥೇಳಿ ಭಗವಂತ 2ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. ಹೇಗೆ ಹಳೆಯದಾದ ಬಟ್ಟೆಯನ್ನು ತೆಗೆದು ಹಾಕಿ ಹೊಸ ಬಟ್ಟೆಯನ್ನು ಹಾಕಿಕೊಳ್ತೇವೆಯೋ ಹಾಗೇ ಈ ದೇಹವು ಒಂದು ಥರದ ಬಟ್ಟೆಯೇ. ಆ ದೇಹ ಮಾತ್ರ ಅಲ್ಲದೆ ಹಲವಾರು ವ್ಯತ್ಯಾಸಗಳನ್ನು ನಾವು ನೋಡಿದ್ದೇವೆ. ಅಂದರೆ ಮಾಧ್ಯಮದಲ್ಲಿ ವ್ಯತ್ಯಾಸ, ಆಪರೇಟಿಂಗ್ ಮೀಡಿಯಂ ಅದರಲ್ಲಿ ವ್ಯತ್ಯಾಸ. ಆಪರೇಟ್ ಮಾಡೋದು ಚೈತನ್ಯ, ಅದು ಒಂದೇ, ಎಲ್ಲ ಕಡೆಯೂ ಅದು ಒಂದೇ ಇರುವಂಥದ್ದು. ಹಾಗೆಯೇ ಧಿ ಅಂತೇಳಿದರೆ ಇಲ್ಲಿ ಬುದ್ಧಿ ಅಂತ ಮಾತ್ರ ಅಲ್ಲ, ದೃಷ್ಟಿಕೋನ. ಪರಮಾತ್ಮನ ದೃಷ್ಟಿಕೋನ ಹೇಗಿದೆ? ಸಮದರ್ಶನ. ಅವನಿಗೆ ಯಾರ ಮೇಲೆಯೂ ಹೆಚ್ಚು ಪ್ರೀತಿ ಇಲ್ಲ, ಯಾರ ಮೇಲೆಯೂ ಕೋಪ ಕಡಿಮೆ ಪ್ರೀತಿ ಏನೂ ಇಲ್ಲ, ಎಲ್ಲರ ಮೇಲೂ ಒಂದೇ ಸಮನಾದ ಪ್ರೀತಿ ಇರುತ್ತೆ. ನಮಗೆ ಎಲ್ಲಿ ನಾನು ನನ್ನದು ಅಂತ ಇದೆಯೋ ಅಲ್ಲಿ ಪ್ರೀತಿ ವ್ಯಾಮೋಹ ಜಾಸ್ತಿ. ಹಾಗಾಗಿ ನಾವು ತೆಗೆದುಕೊಳ್ಳುವಂತಹ ಎಲ್ಲ ನಿರ್ಧಾರಗಳೂ ಕೂಡ ಈ ನಾನು ನನ್ನದು ಅಂತ ಹೇಳುವ ತತ್ವದ ಮೇಲೆ ಆಧಾರವಾಗಿ ನಿಂತಿದೆ. ಎಲ್ಲ ನಿರ್ಧಾರವನ್ನು ನಾವು ಗಮನಿಸಬೇಕು. ಇದು ಬೇರೆಯವರ ಮೇಲೆ ತಗೊಳ್ಳುವಂಥ ನಿರ್ಧಾರ ಆದರೆ ನಾನು ಹೇಗೆ ತಗೊಳ್ತಾ ಇದ್ದೆ, ನನ್ನವರು ಅಂತ ಯಾರಿದ್ದಾರೋ ಅವರಾದರೆ ಯಾವ ನಿರ್ಧಾರ. ನಿಯಮಗಳು ಬದಲಾಗ್ತಾ ಹೋಗುತ್ತೆ ನಮಗೆ.
ನಮ್ಮ ಕುಟುಂಬಸ್ಥರಾದರೆ ಒಂದು ನಿಯಮ, ಬೇರೆ ಕುಟುಂಬಸ್ಥರಾದರೆ ಇನ್ನೊಂದು ನಿಯಮ ಅಂತ ಹೇಳಿ. ಅಂದರೆ ನಮಗೆ ನಾನು ನನ್ನದು ಅಂತೇಳಿ ಬಲವಾಗಿದೆ, ಬೇಕು ಬೇಡಗಳು ಬಲವಾಗಿದೆ. ನಾನು ನನ್ನದು ಅಂತ ಹೇಳುವ ವಿಚಾರ ಬಲವತ್ತಾಗಿದ್ದಾಗ ದೃಷ್ಟಿಕೋನ ವ್ಯತ್ಯಾಸ ಇದೆ. ಹೇಗೆ ನಾವು ಸಮುದ್ರವನ್ನು ನೋಡಿದಾಗ ಓಹೋ ಇದು ಸಮುದ್ರ, ಇದರಲ್ಲಿ ಅಲೆ, ಇದರಲ್ಲಿ ಗುಳ್ಳೆಗಳು ಅಂತ ಹೇಳಿ ಬೇರೆ ಬೇರೆ ಆಗಿ ನೋಡ್ತೇವೆಯೋ ಹಾಗೆಯೇ ಜೀವಾತ್ಮರು ಎಲ್ಲ. ಆದರೆ ಸತ್ಸ್ವಭಾವತೋ ವಸ್ತು ಕೇವಲಂ, ಅಸ್ತಿತ್ವ ಆ ದೃಷ್ಟಿಕೋನದಿಂದ ನೋಡಿದಾಗ ಎಲ್ಲವೂ ನೀರೇ. ಸಮುದ್ರವು ನೀರೇ, ಅಲೇಂದ್ರು ನೀರೇ, ಗುಳ್ಳೇಂದ್ರು ನೀರೇ ಅಲ್ವೇ? ಹಾಗೆ ವಸ್ತು ಕೇವಲಂ, ಇಲ್ಲೂ ಅಷ್ಟೇ. ಜೀವಾತ್ಮ ಪರಮಾತ್ಮ ಎಷ್ಟು ಹಲವಾರು ವ್ಯತ್ಯಾಸಗಳನ್ನು ನಾವು ನೋಡಿದ್ದೇವೆ. ಎಷ್ಟೇ ವ್ಯತ್ಯಾಸಗಳು ಇರಲಿ, ಇದೆಲ್ಲವೂ ಕೂಡ ಮಾಧ್ಯಮ ಮಾತ್ರ. ಮುಂದಿನ 25ನೇ ಶ್ಲೋಕದಲ್ಲಿ ವೇಷಹಾನತ ಸ್ವಾತ್ಮದರ್ಶನಂ ಈಶದರ್ಶನಂ ಸ್ವಾತ್ಮರೂಪತ. ವೇಷಹಾನತಃ, ಈ ವೇಷವನ್ನ ತೆಗೆದು ಬಿಸಾಕಿದ್ರೆ, ಬಟ್ಟೆಯನ್ನು ಬಿಸಾಕುದು ಅಂತಲ್ಲ, ಏನೆಲ್ಲ ವೇಷದಲ್ಲಿ ನಾವು ಲಿಸ್ಟ್ ಮಾಡಿ ನೋಡಿದ್ದೇವೆ, ಹಲವಾರು ವ್ಯತ್ಯಾಸಗಳನ್ನು ನಾವು ನೋಡಿದ್ದೇವೆ. ದೇಹ, ಮನಸ್ಸು, ಬುದ್ಧಿ, ಶಕ್ತಿ, ನಾವು ಅಲ್ಪಶಕ್ತಿ ಅಂದರೆ ಜೀವಾತ್ಮ ಅಲ್ಪಶಕ್ತಿ, ಪರಮಾತ್ಮ ಸರ್ವಶಕ್ತಿಮಾನ್. ನಾವು ಅಲ್ಪಜ್ಞರು, ಪರಮಾತ್ಮ ಸರ್ವಜ್ಞ. ನನ್ನ ದೇಹ ಚಿಕ್ಕದು ಅಥವಾ ಜೀವಾತ್ಮನ ದೇಹ ಅಂತ ಹೇಳೋದು ಚಿಕ್ಕದು, ಸಣ್ಣಕ್ಕೆ ಇರತ್ತೆ. ಅದೇ ಪರಮಾತ್ಮ ಅಂತ ಹೇಳಿದಾಗ ದೊಡ್ಡ ಇಡೀ ವಿಶ್ವವೇ ಅವನ ದೇಹ ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟು ದೊಡ್ಡದಿದೆ ದೇಹ. ನಾವು ಕರ್ಮ ಬಂಧನದಲ್ಲಿ ಬಿದ್ದಿರುವವರು. ಪರಮಾತ್ಮನಿಗೆ ಕರ್ಮ ಬಂಧನ ಇಲ್ಲ, ಕರ್ಮಾಧ್ಯಕ್ಷ. ಹಾಗೆಯೇ ಮಾಯೆಯ ಬಂಧನದಲ್ಲಿ, ಮಾಯೆಯಲ್ಲಿ ಬಿದ್ದಿರುವವರು ನಾವು, ಮಾಯಾದಾಸರು ನಾವು. ಅವನು ಮಾಯಾಧ್ಯಕ್ಷ, ಮಾಯೆಯನ್ನ ತನ್ನ ವಶದಲ್ಲಿಟ್ಟುಕೊಂಡವನು ಪರಮಾತ್ಮ. ಅವನು ಒಬ್ಬನೇ, ಪರಮಾತ್ಮ ಒಬ್ಬನೇ ಇರೋದು. ನಾವು ಜೀವಾತ್ಮ ಅಂತ ಹೇಳೋದು ಹಲವಾರಿದೆ, ಬೇರೆ 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 ಜೀವಾತ್ಮಗಳು, ಅನೇಕ. ಜೀವಾತ್ಮ ಅಂತ ಹೇಳೋದು ಅನೇಕ, ಪರಮಾತ್ಮ ಅಂತ ಹೇಳೋದು ಏಕ. ಇದೆಲ್ಲವೂ ವೇಷ. ಇಲ್ಲಿ ಈಗೇನು ಹೇಳ್ತಿದ್ದಾರೆ 25ನೇ ಶ್ಲೋಕದಲ್ಲಿ, ವೇಷಹಾನತಃ, ಈ ವೇಷವನ್ನ ತೆಗೆದು ಹಾಕಿದಾಗ, ವೇಷ ಎಲ್ಲ ತೆಗೆದು ಹಾಕುದು ಅಂತ ಹೇಳಿದ್ರೆ ಆ ಮಾಧ್ಯಮ ಬೇಡ. ಚೈತನ್ಯವು ಈ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯ ಅಂತ ಹೇಳುವ ಮಾಧ್ಯಮದಲ್ಲಿ ಕೆಲಸ ಮಾಡಿದಾಗ ಜೀವಾತ್ಮ. ಅದೇ ಚೈತನ್ಯ ಮಾಯೆ, ಮಾಯೆ ಅಂತ ಹೇಳುವ, ಮಾಯಾ ಅಂತ ಹೇಳುವ ಮಾಧ್ಯಮದಲ್ಲಿ ಕೆಲಸ ಮಾಡಿದಾಗ ಪರಮಾತ್ಮ. ಇಷ್ಟೇ ವ್ಯತ್ಯಾಸ. ಅಂದರೆ ಮಾಧ್ಯಮದಲ್ಲಿ ವ್ಯತ್ಯಾಸ. ಆ ಮಾಧ್ಯಮವನ್ನ ತೆಗೆದು ಹಾಕಿದಾಗ ವೇಷಹಾನತಃ, ಮಾಧ್ಯಮವನ್ನ, ವೇಷವನ್ನ ತೆಗೆದು ಹಾಕೋಣ. ಜೀವಾತ್ಮನ ವೇಷ ತೆಗೆದು ಹಾಕೋಣ, ಪರಮಾತ್ಮನ ವೇಷವನ್ನು ತೆಗೆದು ಬಿಸಾಕೋಣ. ಅಂದರೆ ಅಲ್ಪಜ್ಞ ಸರ್ವಜ್ಞ, ಅಲ್ಪಶಕ್ತಿಮಾನ್ ಸರ್ವಶಕ್ತಿಮಾನ್, ಅನೇಕ ಏಕ, ಮಾಯಾದಾಸ ಮಾಯಾಧ್ಯಕ್ಷ, ಕರ್ಮ ಬಂಧನ ಕರ್ಮ ಅಧ್ಯಕ್ಷ. ಇದೆಲ್ಲವನ್ನು ವೇಷವನ್ನು ತೆಗೆದು ಬಿಸಾಕೋಣ. ಜೀವಾತ್ಮನ ವೇಷವು ತೆಗೆದು ಹಾಕಿ ಪರಮಾತ್ಮನ ವೇಷವು ತೆಗೆದು ಹಾಕಿದಾಗ ಉಳಿಯೋದು ಏನು? ಉಳಿಯೋದು ಒಂದೇ, ಚೈತನ್ಯ. ಇಲ್ಲೂ ಚೈತನ್ಯ, ಜೀವಾತ್ಮನಲ್ಲಿಯೂ ಚೈತನ್ಯ, ಪರಮಾತ್ಮನಲ್ಲಿಯೂ ಚೈತನ್ಯ. ಇದಕ್ಕೆ ಮಹಾವಾಕ್ಯ ಅಂತ ನಾವು ನೋಡಿದ್ದೇವೆ. ಈಕ್ವೇಶನ್ 4 + 6 = 5 × 2 ಕಾಣುವಾಗ ಬೇರೆ ಬೇರೆ, ಇಲ್ಲಿ 4, ಇಲ್ಲಿ 6, ಅಲ್ಲಿ ಆ ಕಡೆ 5, 2, ಇಲ್ಲಿ ಕೂಡಿಸೋದು, ಅಲ್ಲಿ ಗುಣಿಸೋದು, ಇದು ಹೇಗೆ ಒಂದೇ ಥರ? ಆ ಲೆಕ್ಕವನ್ನು ಮಾಡಿದಾಗ ಓಹೋ, ಎಡದ ಬದಿಯಲ್ಲೂ 10 ಬಲದ ಬದಿಯಲ್ಲೂ 10 ಅಂತ ಹೇಳಿದ್ರೆ ಈಗ ನಮಗೆ ಇದೆರಡು ಒಂದೇ ಅಂತ ಹೇಳುವ ಈಕ್ವೇಶನ್ ಅಂತ ಗೊತ್ತಾಗುತ್ತೆ. ಇದರ ಸುಮ್ಮನೆ 10 = 10 ಅಂತ ಹೇಳಿದ್ರೆ ಒಂದು ಈಕ್ವೇಶನ್ ಆಗೋದಿಲ್ಲ. ಈ ಥರದ ಜೀವಾತ್ಮ = ಪರಮಾತ್ಮ ಅಂತ ಹೇಳೋ ಈಕ್ವೇಶನ್ ಅನ್ನ ಯಾವ ಯಾವ ವಾಕ್ಯದಲ್ಲಿ ಬರುತ್ತೋ ಆ ವಾಕ್ಯಕ್ಕೆಲ್ಲ ಮಹಾವಾಕ್ಯ ಅಂತ ಹೆಸರು. ಉಪನಿಷತ್ತುಗಳಲ್ಲಿ ಹಲವಾರು ವಾಕ್ಯಗಳು ಹೀಗೆ ಬರುತ್ತೆ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳುವ ಮಹಾವಾಕ್ಯಗಳು. ಹಾಗೆಯೇ ಈ ಶ್ಲೋಕ ಕೂಡ
24, 25 ಇದೆರಡನ್ನು ಕೂಡ ಮಹಾವಾಕ್ಯದ ಶ್ಲೋಕಗಳು ಅಂತ ಹೇಳ್ಬೋದು. ವೇಷಹಾನತಃ ಸ್ವಾತ್ಮದರ್ಶನಂ. ಈ ವೇಷವನ್ನು ಯಾವಾಗ ನಾವು ತೆಗೆದು ಹಾಕ್ತೇವೆಯೋ ಅಂದರೆ ದೃಷ್ಟಿಕೋನವನ್ನು ನಾವು ಬದಲಾಯಿಸಬೇಕಾಗಿದೆ. ನಾನು ಅಂತ ಹೇಳಿದ್ರೆ ಈ ದೇಹ, ಮನಸ್ಸು, ಬುದ್ಧಿ ಅಂತ ಹೇಳುವ ತಪ್ಪು ಕಲ್ಪನೆಯಲ್ಲಿ ಮುಳುಗಿ ಸಂಸಾರ ನಮಗೆ ಕಷ್ಟವಾಗಿದೆ, ದುಃಖವಾಗಿದೆ. ಹಾಗಾಗಿ ದುಃಖ ಸಂಸಾರ ಅಂತ ಹೇಳ್ತೀವಿ. ದುಃಖ ಸಂಸಾರ ಸಾಗರ. ಈಗ ಈ ಮಾಧ್ಯಮವನ್ನು ತೆಗೆದು ಹಾಕಿದಾಗ ಆ ಚೈತನ್ಯ ಅಂತ ಹೇಳೋದು ಮಾತ್ರ ಉಳ್ಕೊಂಡಿದೆ. ಚೈತನ್ಯ ಯಾವತ್ತೂ ಇರುವಂಥದ್ದು, ಯಾವತ್ತೂ ಜ್ಞಾನ ಪ್ರಜ್ಞೆಯಲ್ಲಿರುವಂಥದ್ದು ಸ್ವಭಾವ. ಆಗ ಆತ್ಮದ ದರ್ಶನ ಆಗತ್ತೆ. ಯಾವಾಗ ವೇಷವನ್ನು ತೆಗೆದು ಹಾಕ್ತೇವೆಯೋ ಆತ್ಮದ ದರ್ಶನ ಆಗತ್ತೆ. ನೋಡಿ, ನಾಟಕದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯಕ್ಷಗಾನ ತುಂಬ ಪ್ರಸಿದ್ಧಿಯಾಗಿದ್ದು, ಯಕ್ಷಗಾನದಲ್ಲಿ ಹಲವಾರು ದೊಡ್ಡ ದೊಡ್ಡ ಕಿರೀಟಗಳು ಅಂತೆಲ್ಲ ಹೇಳ್ತೇವೆ ನೋಡಿ. ಮಧ್ಯರಾತ್ರಿ ಬರ್ತಾರೆ, ಎಲ್ಲ ನಿದ್ರೆಯಲ್ಲಿದ್ದಾಗ ಎಲ್ಲರನ್ನು ಎಬ್ಬಿಸ್ತಾರೆ. ಹೇಗೆ ಬಣ್ಣ ಹಾಕ್ಕೊಳ್ಳಿ, ಯಾವುದೇ ದೊಡ್ಡ ಕಿರೀಟ ಹಾಕ್ಕೊಳ್ಳಿ, ಯಾವುದೇ ಪಾತ್ರವನ್ನು ವಹಿಸಲಿ, ಯಾವುದೇ ಅತಿ ದೊಡ್ಡ ರಾಕ್ಷಸ ಇರ್ಬೋದು, ಚಂಡಮುಂಡರಿರ್ಬೋದು, ಧೂಮ್ರಾಕ್ಷ ಅಥವಾ ಯಾವುದೇ ಒಂದು ದೊಡ್ಡ ಕಿರೀಟ ಅಂತ ಹೇಳ್ತೀವಲ್ಲ, ಅದು ಧರಿಸಿದವನಾಗಿರಲಿ, ಒಳಗಡೆ ಅವನಿಗೆ ಗೊತ್ತಿದೆ ನಾನು ಈ ಪಾತ್ರಧಾರಿ ಅಷ್ಟೇ ಹೊರತು ನಿಜವಾಗಿಯೂ ನಾನು ಬೇರೆ ವ್ಯಕ್ತಿ ಅಂತ ಗೊತ್ತಿರತ್ತೆ ಅವನಿಗೆ. ಹಾಗೆಯೇ ನಮ್ಮ ಈ ಪ್ರಪಂಚದಲ್ಲಿ ಈ ಜನ್ಮವನ್ನು ತಾಳಿದ್ದೇವೆ ನಾವು. ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರವನ್ನು ಭಗವಂತ ಕೊಟ್ಟಿದ್ದಾನೆ. ನಮ್ಮ ಪಾತ್ರವನ್ನು ನಾವು ಸರಿಯಾಗಿ ನಟಿಸಬೇಕಾಗಿದೆ. ಆದರೆ ಇದೇ ನಾನು, ಈ ಪಾತ್ರವೇ ನಾನು ಅಂತ ಹೇಳುವ ಭಾವನೆ ಇರಬಾರ್ದು. ಆ ರಾಕ್ಷಸ ಪಾತ್ರಧಾರಿಗೆ ಓಹೋ ಇದು ರಾಕ್ಷಸ, ನಾನು ಈ ಬಯಲಾಟ ಮುಗಿಯೋ ತನಕ ಮಾತ್ರ, ಆಮೇಲೆ ನಾನು ಅವನು ಯಾರು ಏನು ಹೆಸರು ಅವನು ಅದೇ ಹೆಸರನ್ನು ಹೇಳ್ಕೊಂಡು ನಾನು ಅವನೇ ಅಂತ ಅನ್ಕೊಳ್ತಾನಲ್ವೇ. ಹಾಗೆಯೇ ನಮಗೆ ಕೂಡ ವಸ್ತು ಸ್ವಭಾವ, ಅಸ್ತಿತ್ವದ ಸ್ವಭಾವದಿಂದ ನೋಡಿದರೆ ನಾವೆಲ್ಲರೂ ಒಂದೇ, ಎಲ್ಲರೂ ಕೂಡ ಚೈತನ್ಯ. ಇದಕ್ಕೆ ಆತ್ಮದರ್ಶನಂ. ಈ ವೇಷವನ್ನು ತೆಗೆದು ಹಾಕಿದಾಗ ಆತ್ಮದ ದರ್ಶನ ಆಗತ್ತೆ. ಮತ್ತೆ ನೆನ್ಪಿಟ್ಕೊಳ್ಬೇಕು, ಆತ್ಮದರ್ಶನ ಅಂತ ಹೇಳಿದ್ರೆ ನೋಡಕ್ಕೆ ಕಾಣಕ್ಕೆ ಸಿಗುವಂತಹ ಒಂದು ವಸ್ತು ಅಲ್ಲ, ಗ್ರಹಿಸಲಿಕ್ಕೆ ಆಗದೇ ಇರುವಂಥದ್ದು ಅಪ್ರಮೇಯ. ಹೀಗೆ ವೇಷವನ್ನು ತೆಗೆದು ಹಾಕಿದಾಗ ಓಹೋ ಇದು ನಾನು ಅಂತ ಹೇಳೋದು ಗೊತ್ತಾಗತ್ತೆ. ಈಗ ನಾನು ಅಂತ ಹೇಳೋದು ಇದೇ ಒಳಗಡೆ, ಆದರೆ ಅದನ್ನ ಈ ತಪ್ಪು ಕಲ್ಪನೆಗಳು, ಏನು ತಪ್ಪು ಕಲ್ಪನೆ? ಅಹಂ ವೃತ್ತಿ, ಅಹಂಕಾರ. ನಾನು ಅಂತ ಹೇಳಿದ್ರೆ ಜ್ಯೋತಿ, ನಾನು ಅಂತ ಹೇಳಿದ್ರೆ ಹೀಗೆ, ನಾನು ಅಂತ ಹೇಳಿದ್ರೆ ಹಾಗೆ, ನಾನು ಹೀಗೆ, ನಾನು ಹಾಗೆ ಅಂತ ನಾವೇ ಮಾಡಿಕೊಂಡಿದ್ದೇವೆ. ಇನ್ನು ಸ್ವಲ್ಪ ಕೆಲವರು ಹೇಳಿದಾಗ ಓಹೋ ಅದನ್ನೆಲ್ಲ ಇಟ್ಕೊಳ್ತೇವೆ ನಮ್ಮ ಜೊತೆ, ಇದೇ ನಾನು ಅಂತ ಹೇಳಿ ಅಲ್ವಾ. ಅದಲ್ಲದೆ ಅಸ್ತಿತ್ವದ ದೃಷ್ಟಿಯಿಂದ ನೋಡಿದಾಗ, ದೃಷ್ಟಿಕೋನವನ್ನು ಬದಲಾಯಿಸಿದಾಗ ಎಲ್ಲವೂ ಒಂದೇ ಅಂತ ಹೇಳಿದಾಗ ಆತ್ಮದ ದರ್ಶನ ಆಗತ್ತೆ. ಈಶ ದರ್ಶನಂ, ಇದುವೇ ಈಶ ದರ್ಶನ. ಒಬ್ರು ಸುಫಿ ಸೈಂಟ್ ಹೇಳಿದ್ದಾರೆ, ಪರಮಾತ್ಮನನ್ನು ಹುಡುಕ್ಲಿಕ್ಕೆ ಹೋದಾಗ ನನ್ನನ್ನೇ ನಾನು ಕಂಡೆ, ನನ್ನನ್ನು ಹುಡುಕ್ಲಿಕ್ಕೆ ಹೋದಾಗ ಪರಮಾತ್ಮನನ್ನೇ ಕಂಡೆ ಅಂತ ಹೇಳಿದ್ರೆ ಅದು ಎರಡು ಬೇರೆ ಬೇರೆ ಅಲ್ಲ. ಯಾವಾಗ ಆತ್ಮದರ್ಶನ ಆಗುತ್ತೋ ಆಗ ಪರಮಾತ್ಮ ದರ್ಶನವೂ ಆಗತ್ತೆ. ಮತ್ತೆ ಪರಮಾತ್ಮ ದರ್ಶನ ಅಂತ ಹೇಳಿದ್ರೆ ಕೃಷ್ಣನ ರೂಪ ನೋಡೋದು ಅಥವಾ ರಾಮನ ರೂಪ, ಹನುಮಂತನ ರೂಪದಲ್ಲಿ ನೋಡುವಂಥದ್ದಲ್ಲ. ಇದು ಚೈತನ್ಯ, ಪರಮಾತ್ಮನೂ ಚೈತನ್ಯ, ನಾನು ಕೂಡ ಅದೇ ಚೈತನ್ಯ ಅಂತ ಹೇಳುವ ಅರಿವು ಮೂಡುವಂಥದ್ದು. ಅರಿವು ಒಳಗಡೆ ಇದೆ, ಹೊಸದಾಗಿ ಏನು ಬರೋದಿಲ್ಲ. ಇದು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಹೊಸದಾಗಿ ಬರುವಂಥದ್ದು ಏನೂ ಇಲ್ಲ, ಜ್ಞಾನ ಎಲ್ಲವೂ ಇದೆ ಒಳಗಡೆ. ಆದರೆ ಅದನ್ನು ಆವರಿಸಿಕೊಂಡಿದೆ ಅಹಂ ವೃತ್ತಿ, ಅದನ್ನು ಆವರಿಸಿಕೊಂಡು ತಪ್ಪು ಕಲ್ಪನೆಯಲ್ಲಿ ನಾವು ಮುಳುಗಿರುವ ಕಾರಣ ಇಷ್ಟೊಂದು ನಮಗೆ ಕಷ್ಟ ಅಂತ ಅನ್ನಿಸ್ತಾ ಇರೋದು. ಆತ್ಮ ಈಶ ದರ್ಶನಂ ಸ್ವಾತ್ಮ ರೂಪತಃ. ಎಲ್ಲಿ ನೋಡೋದು? ಅಲ್ಲಿಯೇ, ಆ ಆತ್ಮದಲ್ಲಿಯೇ ನೋಡುವಂಥದ್ದು, ಬೇರೆ ಎಲ್ಲಿಯೋ ಹೊರಗಡೆ ಕಾಣೋದಿಲ್ಲ ಅದು.
ಇದರ ವಿಚಾರವಾಗಿಯೇ ಮುಂದಿನ ಶ್ಲೋಕ ಆತ್ಮ 26ನೇದು. ಆತ್ಮ ಸಂಸ್ಥಿತಿ ಸ್ವಾತ್ಮದರ್ಶನಂ ಆತ್ಮನಿರ್ದ್ವಯಾತ್ಮಾತ್ಮನಿಷ್ಠತಾ. ಆತ್ಮ ಸಂಸ್ಥಿತಿ, ಅದರಲ್ಲಿಯೇ ನೆಲೆ ನಿಲ್ಲೋದೀಗ. ಒಂದು ಸಲ ನಾನು ಅಂತೇಳಿದ್ರೆ ಚೈತನ್ಯ ಅಂತ ಹೇಳುವ ಜ್ಞಾನ ಬಂದಾಗ ಇನ್ನು ನಾನು ಅಂದರೆ ಜ್ಯೋತಿ, ನಾನು ಅಂದರೆ ಹಾಗೆ, ನಾನು ಅಂದರೆ ಹೀಗೆ, ಅದೆಲ್ಲ ಬಿಟ್ಟು ಹೋಗೋದು. ನಾನು ಅಂದರೆ ಚೈತನ್ಯ ಅಂತ ಹೇಳುವ ಈ ವಿಚಾರದಲ್ಲಿಯೇ ನೆಲೆ ನಿಲ್ಲೋದಿಕ್ಕೆ ಹೆಸರು ಆತ್ಮ ಸಂಸ್ಥಿತಿ. ಹೃತ್ಸ್ಥಲೆ ಅಂತ ಒಂದ್ಸಲ ನಾವು ನೋಡಿದ್ದೇವೆ 10ನೇ ಶ್ಲೋಕದಲ್ಲಿ. ಅದೇ ವಿಚಾರ ಮತ್ತೆ ಇಲ್ಲಿ ಬರ್ತಾ ಇದೆ. ಅಲ್ಲಿ ಏನು ಹೇಳಿದ್ರು? ಕರ್ಮಯೋಗ, ಜ್ಞಾನಯೋಗ ಎಲ್ಲವೂ ಕೂಡ ಕೊನೆಗೆ ತೆಗೆದುಕೊಂಡು ಹೋಗೋದು ಇಲ್ಲಿಗೆ. ಹೃತ್ಸ್ಥಲೆ ಮನಸ್ಸು ಇಲ್ಲೇ ಇರಬೇಕು. ಹಾಗೆ ಇಲ್ಲಿ ಕೂಡ ಆತ್ಮ ಸಂಸ್ಥಿತಿ. ಸ್ವಾತ್ಮದರ್ಶನಂ ಆತ್ಮನಿರ್ದ್ವಯಾತ್ ಆತ್ಮನಿಷ್ಠತಾ. ಜ್ಞಾನಯೋಗದಲ್ಲಿ ಬೇಕಾಗಿರುವಂತಹ 3 ಭಾಗಗಳು ಅಂತ ಹೇಳಿದ್ರೆ ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಅಂತ ಹೇಳಿದ್ರೆ ತಿಳಿದುಕೊಳ್ಳುವಂಥದ್ದು, ಜ್ಞಾನದ ಸಂಗ್ರಹ ಮಾಡಿಕೊಳ್ಳುವಂಥದ್ದು. ನೋಡಿರ್ಬೋದು, ಕೇಳಿರ್ಬೋದು, ಅಥವಾ ಯಾವುದೇ ಜ್ಞಾನೇಂದ್ರಿಯಗಳ ಮೂಲಕ ವಿಚಾರವನ್ನು ತಿಳಿದುಕೊಳ್ಳುವಂಥದ್ದು ಶ್ರವಣ. ಆಮೇಲೆ ಮನನ, ಮತ್ತೆ ಮತ್ತೆ ಅದರ ಬಗ್ಗೆ ವಿಚಾರವನ್ನು ಚಿಂತನೆ ಮಾಡುವಂಥದ್ದು. ಕೊನೆಯದಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ನಾನು ಅಂತ ಹೇಳಿದ್ರೆ ಒಂದು ಸ್ತ್ರೀ, ಒಬ್ಬ ಸ್ತ್ರೀ ಅಂತ ಹೇಳೋದು ಮನದಟ್ಟಾಗಿದೆ ನಮಗೆ. ಯಾರು ಬಂದು ನನ್ನ ಹತ್ರ ಹೇಳ್ಬೇಕಾ, ಜ್ಯೋತಿ ನೀನೊಬ್ಳು ಸ್ತ್ರೀ ಆಯ್ತಾ ಅಂತ ಹೇಳಿದ್ರೆ, ಹೋಗು ನಂಗೆ ಗೊತ್ತಿಲ್ವಾ ಅದು, ನೀನು ಹೇಳ್ಬೇಕಾ ನನಗೆ ಅಂತ ಹೇಳಲ್ವಾ? ಯಾರು ನಮಗೆ ಬಂದು ದೃಢೀಕರಿಸಬೇಕಾಗಿಲ್ಲ. ಒಂದು ಸಾಕ್ಷಿ, ಹೌದು ನನ್ಗೆ ಗೊತ್ತು ನೀನು ಸ್ತ್ರೀ ಅಂತ ನಂಗೆ ಗೊತ್ತಿದೆ, ಯಾರಾದರೂ ಸಾಕ್ಷಿ ಬೇಕಾ ನಮಗೆ? ಇಲ್ಲ. ದೃಢವಾಗಿ ಇಲ್ಲಿ ಬೇರೂರಿದೆ ನಾನು ಅಂತ ಹೇಳಿದ್ರೆ ಒಬ್ಬ ಸ್ತ್ರೀ. ಹಾಗೆ ಇದು ದೃಢವಾಗಬೇಕು. ನಾನು ಅಂತ ಹೇಳಿದ್ರೆ ಈ ಚೈತನ್ಯ ಅಂತ ಹೇಳೋದು ದೃಢವಾಗಿ ಇಲ್ಲಿ ಕೂತ್ಕೊಳ್ಬೇಕು. ಅದಕ್ಕೆ ನಾವು ಮನನವನ್ನ ಮಾಡಬೇಕಾಗತ್ತೆ, ಚಿಂತನೆಯನ್ನ ಮಾಡಬೇಕಾಗತ್ತೆ. ಯಾವುದೋ ಒಂದು ಹುಷಾರಿಲ್ಲದಾಗ, ಯಾರಿಗಿದು ಹುಷಾರಿಲ್ಲದೆ ಇರೋದು? ಅಥವಾ ಸಂತೋಷ ಆದಾಗ ಈ ಸಂತೋಷ ಯಾರಿಗಾಗೋದು? ಈ ಥರದ ಪ್ರಶ್ನೆಯನ್ನ ಒಂದು ನಿಮಿಷ ಮಾಡಿ ಆಲೋಚನೆ ಮಾಡ್ಕೊಳ್ಬೇಕು. ಓಹೋ, ನಾನು ಅಂತ ಹೇಳಿದ್ರೆ ಈ ದೇಹ ಅಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ, ಇಂದ್ರಿಯ ನಾನಲ್ಲ, ನಾನು ಅಂತ ಹೇಳಿದ್ರೆ ಈ ಚೈತನ್ಯ ಅಂತೇಳುವ ಭಾವನೆಯನ್ನ ಮತ್ತೆ 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 ಮನಸ್ಸಿನಲ್ಲಿ ತಂದುಕೊಂಡು ಮನಸ್ಸಿಗೆ ಈ ಥರದ ಒಂದು ಶಿಕ್ಷಣವನ್ನ ಕೊಡಬೇಕಾಗತ್ತೆ. ನಿಧಿಧ್ಯಾಸನ, ಆದಷ್ಟು ಅದರ ಆಚರಣೆಯನ್ನ ಮಾಡುವಂಥದ್ದು. ಈಗ ನಮಗೆ ಕುಟುಂಬದಲ್ಲಿ ಇರೋರಿಗೆ ಗೊತ್ತಿದೆ, ಎಷ್ಟೊಂದು ಸಲ ಗಂಡ ಹೇಳಿದ್ದು ಹೆಂಡತಿಗೆ ಆಗೋದಿಲ್ಲ, ಹೆಂಡತಿಗೆ ಹೇಳಿದ್ದು ಗಂಡನಿಗೆ ಆಗೋದಿಲ್ಲ. ಅಯ್ಯೋ, ಜಗಳ ಅಂದರೆ ಜಗಳ. ಗಂಡ ಹೆಂಡತಿರ ಮಧ್ಯದಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಬೇರೆಯವ್ರ ಜೊತೆನು. ಆಗ ನಮಗೆ ಸಂಶಯ ಬರುತ್ತೆ, ನಾನು ಮತ್ತೆ ಈ ವ್ಯಕ್ತಿ ಒಂದೇಯಾ? ಶಾಸ್ತ್ರ ಏನೋ, ಗ್ರಂಥಗಳೇನೋ ಹೀಗೆ ಹೇಳುತ್ತಾ ಇದೆ, ಎಲ್ಲರೂ ಒಂದೇ. ಆದರೆ ನನ್ನ ಅನುಭವ ಏನು? ಎಷ್ಟು ಜಗಳ ಆಡ್ತೀನಿ ಗಂಡನ ಜೊತೆ. ಜಗಳ ಆಡಿದಾಗ ಅನ್ಸತ್ತಾ ನೀನು ಬೇರೆ ನಾನು ಬೇರೆ ಅಂತ? ಎಷ್ಟು ಜಗಳ ಆಡ್ತೀವಿ ಅಲ್ವೇ? ನಿನಗಿರ್ಬೋದು ಹಾಗೆ, ನನಗೆ ಆಗಿಲ್ಲ ಅಂಥೇಳಿ ಎಷ್ಟು ಜಗಳ ಆಡ್ತೇವೆ ನಾವು. ಹಾಗಿದ್ದಾಗ ಅನುಭವದಲ್ಲಿ ಹೇಗಿದೆ? ಅವ ಬೇರೆ ನಾನು ಬೇರೆ, ಇವಳು ಬೇರೆ ನಾನು ಬೇರೆ ಅಂತ ಹೇಳುವ ನಮ್ಮ ಅನುಭವ ತಾನೆ. ಆದರೆ ಶಾಸ್ತ್ರಗಳು ಏನು ಹೇಳುತ್ತೆ? ಎಲ್ಲರೂ ಒಂದೇ ಅಂತ ಹೇಳುತ್ತೆ. ಆಚರಣೆ ತರಕ್ಕಾಗತ್ತಾ ನಮಗೆ? ಅಷ್ಟು ಸುಲಭ ಇಲ್ವಲ್ಲ. ಏನು ಮಾಡಬೇಕು? ಎಲ್ಲಿ ತಪ್ಪು ಆಗ್ತಾ ಇದೆ ನಮ್ಮಲ್ಲಿ? ಹಾಗಾದ್ರೆ ಮತ್ತೆ ಶ್ರವಣ ಮಾಡು, ಮತ್ತೆ ಮನನ ಮಾಡು. ದೃಢವಾಗಿಲ್ಲ ಮನಸ್ಸಿನಲ್ಲಿ. ಮನಸ್ಸಿಗೆ ಶಿಕ್ಷಣ ಕೊಟ್ಟಿದ್ದು ಸಾಕಾಗಿಲ್ಲ, ಬುದ್ಧಿಗೆ ಶಿಕ್ಷಣ ಕೊಟ್ಟಿದ್ದು ಸಾಕಾಗಿಲ್ಲ. ಮತ್ತೆ ಮಾಡು. ಶ್ರವಣ, ಮನನ, ನಿಧಿಧ್ಯಾಸನ ಪ್ರಯತ್ನ ಮಾಡ್ತಾ 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 ಪರೀಕ್ಷೆಯನ್ನು ಮಾಡ್ತಾ ಇರಬೇಕು. ಎಲ್ಲಿ ನನಗೆ ಸಿಟ್ಟು ಬರ್ತಾ ಇದೆ, ಯಾಕೆ ನನಗೆ ಸಿಟ್ಟು ಬರ್ತಾ ಇದೆ, ಯಾಕೆ ದುಃಖ ಆಗ್ತಾ ಇದೆ. ದುಃಖ ಆಗ್ತಾ ಇದೆ ಅಂತ ಆದರೆ ನಾನು ಅಂದರೆ
ಈ ಮನಸ್ಸು ಅಂತ ನನ್ನ ಭಾವನೆ ಇದೆ. ಈ ನೋವಿದೆ, ದೇಹಕ್ಕೆ ಖಂಡಿತವಾಗಿಯೂ ನೋವಿರುತ್ತೆ. ಯಾವ ಜ್ಞಾನಿಗಾದ್ರೂ ನೋವಿದ್ದೇ ಇರುತ್ತೆ. ಆದರೆ ಅದರಿಂದಾಗಿ ಕಷ್ಟವನ್ನು ಅನುಭವಿಸೋದಿಲ್ಲ, ದುಃಖವನ್ನು ಅನುಭವಿಸೋದಿಲ್ಲ, ನರಳೋದಿಲ್ಲ. ಇದು ವ್ಯತ್ಯಾಸ. ಇಲ್ಲ, ಆಗ್ತಾ ಇಲ್ಲ, ಇನ್ನೂ ಆಗ್ತಾ ಇಲ್ಲ ಅಂತಾರೆ, ಮತ್ತೆ ಶುರು ಮಾಡು. ಕರ್ಮಯೋಗ, ಉಪಾಸನಾ ಯೋಗ ಎಲ್ಲವೂ ಬೇಕೇ ಬೇಕು. ಹಾಗೆ ನಮ್ಮ ಈ ಆಚರಣೆಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ 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 ಸಾಗಬೇಕಾಗತ್ತೆ. ನಾವೀಗ ಟೆರೆಸಿಗೆ ಹತ್ತಿದ್ದೇವೆ ಅಂತ ಅಂದ್ಕೊಳ್ಳಿ. ಯಾವುದೋ ನಮಗಾದ್ರೆ ನಮ್ಮ ಮನೇಲಿ ಎಷ್ಟು ಮೆಟ್ಲಿದೆ ಅಂತ ಗೊತ್ತಿರ್ಬೋದು. ಯಾರೋ ಒಂದು ಚಿಕ್ಕ ಮಗು ಬಂದಿದೆ. ಚಿಕ್ಕ ಮಗು ಹತ್ತುತ್ತಾ ಬಂತಾ, ಟೆರೆಸ್ ಬಂತಾ ಅಂತ ಕೇಳ್ತಾ ಹೋಗುತ್ತೆ ಮಗು. ಇಲ್ಲ ಇಲ್ಲ, ಈಗ ಬರುತ್ತೆ ಅಂತ ಹೇಳ್ತೀವಿ ಅಲ್ವಾ. ಆಮೇಲೆ ಮೇಲೆ ಟೆರೆಸ್ ಬಂದ ಮೇಲೆ ಈಗ ಬಂತು ಟೆರೆಸ್ ಅಂತ ಹೇಳಿದ್ರೆ ಆ ಮಗುಗೆ ಎಷ್ಟೋ ಖುಷಿ. ಆ ಟೆರೆಸ್ ಇಲ್ಲಿಂದ ಎಲ್ಲ ಕಾಣತ್ತೆ ನನಗೆ ಅಂತ. ತಿರುಗಿ ನೋಡಿದಾಗ ಆ ಟೆರೆಸ್ ಅಂತ ಹೇಳೋದು ಸಿಮೆಂಟೇ, ಈ ಮೆಟ್ಲು ಕೂಡ ಸಿಮೆಂಟಿಂದೇ ಮಾಡಿದ್ದಾರೆ. ಎಲ್ಲ ಒಂದೇ ತಾನೆ. ಏನು ವ್ಯತ್ಯಾಸ ಇದೆ? ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಅಲ್ವೇ? ಹಾಗೆಯೇ ನಮ್ಮ ಈ ಉಪನಿಷತ್ತುಗಳು ಕೂಡ ನೇತಿ ಇದಲ್ಲ ಅಂತೇಳಿ ಅದು ಅಂತ ತಿಳಿಸಿಕೊಟ್ಟು ಆಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಎಲ್ಲವೂ ಅದುವೇ. ಕೊನೆಗೆ ನೋಡಿದ್ರೆ ದೇಹದಲ್ಲಿಯೂ ಚೈತನ್ಯವೇ ಇರುವುದು, ಮನಸ್ಸಿನಲ್ಲಿಯೂ ಚೈತನ್ಯ, ಬುದ್ಧಿಯಲ್ಲಿಯೂ ಚೈತನ್ಯ, ಒಂದು ಜಡ ವಸ್ತುನಲ್ಲಿಯೂ ಕೊನೆಗಿರುವಂಥದ್ದು ಚೈತನ್ಯವೇ. ಅದಿಲ್ಲದೆ ಏನೂ ಇಲ್ಲ. ಹಾಗಾಗಿ ಇದರ ಮನನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಮಗೆ ಹೇಳುವಂಥದ್ದು ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು. ಏನೋ ಸುಮ್ಮನೆ 2-3 ಶ್ಲೋಕಗಳು ಹೇಳಿದರೆ ಆಗೋಯ್ತು ಅಂತ ಅಲ್ಲ. ಸಾಧಕರಿಗೆ ಆಗೋದಿಲ್ಲ, ಅದು ಸಾಕಾಗೋದಿಲ್ಲ. ಮುಂದೆ ಮುಂದೆ ನಾವು ಪ್ರಶ್ನೆಯನ್ನು ಮಾಡಿಕೊಂಡು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ದೃಢವಾಗಿ ಕೂರಬೇಕು ಮನಸ್ಸಿನಲ್ಲಿ. ನಾನು ಅಂತೇಳಿದ್ರೆ ಇದಲ್ಲ, ನಾನು ಅಂತೇಳಿದ್ರೆ ಚೈತನ್ಯ, ಅದು ಆತ್ಮ ಸಂಸ್ಥಿತಿ ಅಂತಾಗತ್ತೆ. ಆಗ ಇಲ್ಲಿ ಅದನ್ನೇ ಹೇಳ್ತಿರೋದು. ಆ ಶ್ರವಣ ಮನನ ನಿಧಿಧ್ಯಾಸನವನ್ನ ಭಗವಾನ್ ರಮಣ ಮಹರ್ಷಿಯವರು ಸ್ವಾತ್ಮ ದರ್ಶನಂ, ಆತ್ಮ ನಿರ್ದ್ವಯಾತ್, ಆತ್ಮನಿಷ್ಠತ ಅಂತ ಹೇಳುವ 3 ಪದಗಳನ್ನು ಉಪಯೋಗಿಸಿದ್ದಾರೆ. ಸ್ವಾತ್ಮ ದರ್ಶನಂ, ಆತ್ಮ ಸಂಸ್ಥಿತಿ, ಆತ್ಮದಲ್ಲಿಯೇ ನೆಲೆ ಊರೋದು ಹೇಗೆ, ನೆಲೆ ನಿಲ್ಲೋದು ಹೇಗೆ ಅಂತ ಹೇಳಿದ್ರೆ ಈ 3. ಮೊದಲನೆಯದು ಸ್ವ ಆತ್ಮ ದರ್ಶನಂ ಅಂತ ಹೇಳಿದ್ರೆ ಶ್ರವಣವನ್ನ ಮಾಡ್ತಾ ಮಾಡ್ತಾ ಮಾಡ್ತಾ, ಮತ್ತೆ ಶ್ರವಣ ಅಂತ ಹೇಳಿದ್ರೆ ಕೇಳೋದು ಮಾತ್ರ ಅಲ್ಲ, ಇಲ್ಲಿ ಜ್ಞಾನೇಂದ್ರಿಯಗಳಿಂದ ಗ್ರಹಿಸುತ್ತಾ. ಆಮೇಲೆ ಆತ್ಮ ನಿರ್ದ್ವಯಾತ್, 2 ಆತ್ಮ ಇಲ್ಲ, ಆತ್ಮ ಅಂತ ಹೇಳೋದು ಒಂದೇ. ನಿರ್ದ್ವಯ, ದ್ವಯ ಅಂತ ಹೇಳಿದ್ರೆ 2, ನಿರ್ದ್ವಯ ಅಂತ ಹೇಳಿದ್ರೆ ಒಂದೇ ಇರುವಂಥದ್ದು, 2 ಇಲ್ಲ. ಇದು ದೃಢವಾಗಿ ನಮ್ಗಿಲ್ಲಿ ಕೂರ್ಬೇಕಾಗತ್ತೆ. ಆಮೇಲೆ ಆತ್ಮನಿಷ್ಠತ, ಈ ಆತ್ಮ ನಿರ್ದ್ವಯಾತ್ ಹೇಗೆ ಬರೋದು? ಮನನ ಮಾಡ್ತಾ ಮಾಡ್ತಾ ಮಾಡ್ತಾ, ಓಹೋ ಚೈತನ್ಯ ಅಂತ ಹೇಳಿದ್ರೆ ಒಂದೇ. ಈಗ ನಾವು ನೋಡೋದು ಆತ್ಮದರ್ಶನ ಅಂತ ಹೇಳ್ತೀವಿ. ನನ್ನ ಆತ್ಮವನ್ನು ನಾನೇ ದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನನ್ನ ಆತ್ಮ ಅಂತ ಹೇಳಿದ್ರೆ ಅದು ತಪ್ಪು. ಆತ್ಮ ನಾನು ಅಂತ ಹೇಳೋದೇ ಆತ್ಮ, ನನ್ನ ಆತ್ಮ ಅಂತ ಇಲ್ಲ. ನಾವು ಹೇಳುವಾಗ ನಿಮ್ಮ ಆತ್ಮ ನಮ್ಮ ಆತ್ಮ ಅಂತ ಹೇಳ್ತೀವಿ, ಅದು ತಪ್ಪು. ನಾನು ಅಂತ ಹೇಳೋದೇ ಆತ್ಮ. ಆತ್ಮವೇ ಆತ್ಮದ ದರ್ಶನ ಹೇಗೆ ಮಾಡೋದು? ದರ್ಶನ ಮಾಡೋದಿಕ್ಕೆ ಅದೊಂದು ವಸ್ತು ಅಲ್ಲ. ಅದಕ್ಕೋಸ್ಕರ ಅಪ್ರಮೇಯ ಅಂತ ಹೇಳೋ ಪದವನ್ನು ಬಳಸ್ತಾರೆ. ಹಾಗಾದ್ರೆ ಇನ್ನೊಬ್ಬರ ಆತ್ಮವನ್ನು ನಾವು ದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸರಿ, ನನ್ನ ಆತ್ಮವನ್ನ ಇನ್ನೊಂದು ವ್ಯಕ್ತಿ ದರ್ಶನ ಮಾಡೋದು, ಇನ್ನೊಂದು ವ್ಯಕ್ತಿ ಆತ್ಮವನ್ನ ಮತ್ತೊಂದು ವ್ಯಕ್ತಿ ಆತ್ಮ ದರ್ಶನ ಮಾಡೋದು, ಹೀಗೆ 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 ಮಾಡ್ತಾ ಹೋದ್ರೆ ಆತ್ಮ ಎಷ್ಟಿದೆ ಹಾಗಾದ್ರೆ? ಅದು ಸಾಧ್ಯ ಇಲ್ಲ. ಆತ್ಮದ ಒಂದು ಭಾಗ, ಈಗ ದೇಹದ ಒಂದು ಭಾಗ ಕಣ್ಣು ನಮ್ಮ ಉಳಿದ ದೇಹ ಭಾಗವನ್ನೆಲ್ಲ ನೋಡತ್ತೆ. ಕೈ ನೋಡತ್ತೆ, ಮೂಗು ಕಾಣುತ್ತೆ ಕಣ್ಣಿಗೆ, ಹೌದಾ? ಇದೆಲ್ಲ ನೋಡಿದ ಹಾಗೆ ಆತ್ಮದ ಒಂದು ಭಾಗ ಉಳಿದ ಭಾಗವನ್ನು ನೋಡಲಿಕ್ಕೆ ಸಾಧ್ಯವಾ? ಈ ಪ್ರಶ್ನೆ ಕೇಳಿದಾಗ ಆತ್ಮ ನಿರ್ವಿಕಲ್ಪ, ವಿಕಲ್ಪ ಇಲ್ಲ, ಅಲ್ಲಿ ಭಾಗಗಳು ಇಲ್ಲ, ಅದು ಒಂದೇ.
ಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥದ್ದು ಆತ್ಮ. ಹಾಗಾದರೆ ಆತ್ಮದ ಒಂದು ಭಾಗ ಇನ್ನೊಂದು ಭಾಗದ ದರ್ಶನ ಮಾಡೋದು ಸಾಧ್ಯ ಇಲ್ಲ. ಇದೆಲ್ಲವನ್ನು ನಾವು ಮತ್ತೆ ಮತ್ತೆ ಒಂಥರ ಮನನ ಮಾಡಿಕೊಳ್ಬೇಕು. ಹೌದಲ್ಲ, ಇದು ಹೀಗೆ ಒಂದೇ ಇರುವಂಥದ್ದು. ಈ ಥರದ್ದು ನಾವು ನಮ್ಮಲ್ಲಿಯೇ ಚಿಂತನೆ ಮಾಡಿಕೊಂಡು ಆತ್ಮನಿಷ್ಠತ ಅಂತೇಳಿದ್ರೆ ನಿಧಿಧ್ಯಾಸನ. ಇಲ್ಲಿ 3 ವಿಚಾರ ಹೇಳಿದ್ದಾರೆ. ಸ್ವ ಆತ್ಮದರ್ಶನಂ, ಆತ್ಮನಿರ್ದ್ವಯಾತ್, ಆತ್ಮನಿಷ್ಠತ. ಇದು 3 ಶ್ರವಣ, ಮನನ, ನಿಧಿಧ್ಯಾಸನ ಅಂತ ತಗೋಬಹುದು. ಮಾಡ್ತಾ ಇರಬೇಕು. ಇಲ್ಲ, ಪರೀಕ್ಷೆ ನನಗೆ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಪರಿಸ್ಥಿತಿ ಬಂತು, ನಾನು ಹೇಗಿದ್ದೇನೆ, ಓಹೋ ಸಿಟ್ಟು ಬಂದಿದೆ ನನಗೆ, ಇಲ್ಲ ಅಸೂಯೆ ಆಗಿದೆ, ದ್ವೇಷ ಇದೆಲ್ಲ ಬಂದಿದೆ ಅಂತ ಆದರೆ ಮತ್ತೆ 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 ಶ್ರವಣ, ಮನನ, ನಿಧಿಧ್ಯಾಸನ, ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನಯೋಗ ಮಾಡ್ತಾನೆ ಇರಬೇಕು. ಅದು ಎಷ್ಟು ಜನ್ಮಗಳು ಎತ್ತಬೇಕೋ ಗೊತ್ತಿಲ್ಲ. ಆದರೆ ಇವರು ಹೇಳಿದ್ದಾರೆ ಮಾರ್ಗ ಆರ್ಜವಾದ, ಡೈರೆಕ್ಟ್ ಅಲ್ಲಿಗೆ ಹೋಗೋದು ಅಂತೇಳಿ. ಅವರ ಪ್ರಕಾರ ಅದು ತುಂಬ ಸುಲಭವಾದ ಮಾರ್ಗ, ಏನಿಲ್ಲ, ನಾನು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾಗ ಸಿಕ್ಕೇ ಸಿಗತ್ತೆ ಉತ್ತರ ಅಂತ ಹೇಳ್ತಾರೆ. ಅದು ಹೇಗೆ ಮಾಡೋದು ಅಂತ ಈ ಶ್ಲೋಕಗಳಲ್ಲಿ ಅವರು ವಿವರಣೆಯನ್ನು ಕೊಡ್ತಾ ಇರುವಂಥದ್ದು. ಮುಂದಿನ ಶ್ಲೋಕ 27ನೇ ಶ್ಲೋಕ. ಜ್ಞಾನವರ್ಜಿತ ಜ್ಞಾನಹೀನ ಚೇತ್ ಜ್ಞಾನಮಸ್ತಿ ಕಿಂ ಜ್ಞಾತುಮಂತರಂ. ಜ್ಞಾನವರ್ಜಿತ ಅಜ್ಞಾನಹೀನ ಚಿತ್ ಜ್ಞಾನಮಸ್ತಿ ಕಿಂ ಜ್ಞಾತುಮಂತರಂ. ಈ ಜ್ಞಾನ ಸಿಕ್ಕಿದ ಮೇಲೆ, ಅದು ಬರೋದೊಂದು ಈವೆಂಟ್ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜ್ಞಾನವರ್ಜಿತ ಅಜ್ಞಾನಹೀನ ಚಿತ್. ಜ್ಞಾನವರ್ಜಿತ ಎಲ್ಲವನ್ನ, ಲೋಕಜ್ಞಾನ ಎಲ್ಲವನ್ನ ಬಿಟ್ಟು ಬಿಡುವಂಥದ್ದು. ಜ್ಞಾನಹೀನ ಚಿತ್, ಅಜ್ಞಾನಹೀನ, ಜ್ಞಾನ ವರ್ಜಿತ, ಆಮೇಲೆ ಅಜ್ಞಾನಹೀನ. ಚಿತ್ ಅಂತ ಹೇಳೋದು ಅಜ್ಞಾನಹೀನ ಅಂದರೆ ಏನು? 2 ನೆಗೆಟಿವ್. ಅಜ್ಞಾನವನ್ನ ಇಲ್ಲದೆ ಮಾಡುವಂಥದ್ದು ಚಿತ್ ಅಂದರೆ ಜ್ಞಾನ. ಅದು ಹೇಗೆ ನಾವು ಸೈಕಲ್ ಕಲಿಯುವಾಗ ನಮ್ಮಷ್ಟಕ್ಕೆ ಕಲಿತೇವೆ ಅಥವಾ ಯಾರೋ ಹಿಡ್ಕೊಳ್ತಾರೆ. ಅದರ ಬ್ಯಾಲೆನ್ಸ್ ಅಂತ ಹೇಳೋದು ಎಲ್ಲಿಂದ ಬಂತು? ಹೊರಗಡೆಯಿಂದ ಬಂದಂಥ ಜ್ಞಾನ ಅಲ್ಲ, ಅದು ನಮ್ಮಲ್ಲಿಯೇ ಇದ್ದಂಥ ಜ್ಞಾನ, ಅದು ನಮ್ಮಲ್ಲಿಯೇ ಇದೆ. ಆ ಜ್ಞಾನ ಅದು ಅಭ್ಯಾಸದ ಮೂಲಕ ಪ್ರಕಟ ಆಗಬೇಕಷ್ಟೇ ಹೊರತು ಇದೆ, ಜ್ಞಾನ ಅಲ್ಲಿಯೇ ಇದೆ. ಅದು ನಾವು ಈಜೋದು ಕೂಡ ಇರ್ಬೋದು, ಹೊರಗಡೆಯಿಂದ ಬರುವಂತಹ ಜ್ಞಾನ ಅಲ್ಲ. ಹಾಗೆ ಇದು ಕೂಡ ಹೊರಗಡೆಯಿಂದ ಬರುವಂಥದ್ದು ಅಲ್ಲ, ಒಳಗಡೆ ಇದ್ದೇ ಇದೆ, ಎಲ್ಲರಲ್ಲಿಯೂ ಇದ್ದೇ ಇದೆ. ಆದರೆ ಅದನ್ನು ಒಂದು ದಪ್ಪದ ಹೊದಿಕೆ ಆವರಿಸಿಕೊಂಡಿದೆ. ಹಾಗಾಗಿ ಯಾರಿಗೂ ಅದೊಂದು ಇದೆ, ನಾನು ಅಂತ ಹೇಳಿದ್ರೆ ಚೈತನ್ಯ ಅಂತ ಹೇಳುವ ಒಂದು ಭಾವನೆ ಕೂಡ ಮೂಡ್ತಾ ಇಲ್ಲ ಎಲ್ಲರಿಗೂ ಅಂತ ಹೇಳ್ತಿದ್ದಾರೆ. ಜ್ಞಾನವರ್ಜಿತ ಅಜ್ಞಾನಹೀನ ಚಿತ್ ಜ್ಞಾನಮಸ್ತಿ ಕಿಂ ಜ್ಞಾತು ಮಂತರಂ. ಈ ಜ್ಞಾನ ಸಿಕ್ಕಿದ ಮೇಲೆ ಇನ್ನು ಬೇರೆ ಯಾವುದಾದ್ರೂ ತಿಳಿಯೋದಿದೆಯಾ? ಒಂದು ಸಲ ನಿಸರ್ಗದತ್ತ ಮಹಾರಾಜ್ ಅಂತೇಳಿ ಒಬ್ಬರು ಜ್ಞಾನಿ ಇದ್ರು, ಎಲ್ಲರೂ ಕೇಳಿರ್ಬೋದು ಅವರ ಬಗ್ಗೆ. ಅವರನ್ನು ಯಾವುದೋ ಒಂದು ಸಭೆಯಲ್ಲಿ ಒಬ್ಬರು ಪರಿಚಯ ಮಾಡಿಸಿಕೊಟ್ರಂತೆ. ಇವರು ನಿಸರ್ಗದತ್ತ ಮಹಾರಾಜರು ಬ್ರಹ್ಮಜ್ಞಾನಿಗಳು ಅಂತ ಹೇಳಿ ಇವರು ಕರೆದ್ರಂತೆ ಅವರನ್ನು. ಯಾಕೆ ತಪ್ಪು ಪರಿಚಯ ಮಾಡಿಸಿಕೊಡ್ತಾ ಇದೆಯಾ ಅಂತ ಕೇಳಿದ್ರಂತೆ. ಈ ಪರಿಚಯ ಮಾಡಿಕೊಡೋರಿಗೆ ಭಯ ಆಗ್ಬಿಡ್ತು. ಸ್ವಾಮೀಜಿ, ಏನು ತಪ್ಪು ಹೇಳಿದೆ ನಾನು? ನೀವು ಬ್ರಹ್ಮಜ್ಞಾನಿಗಳಲ್ವೇ? ಸರಿಯಾಗೇ ಹೇಳಿದ್ದೇನಲ್ಲ ಸ್ವಾಮೀಜಿ ಅಂತ ಕೇಳಿದ್ರಂತೆ. ಆಗ ನಿಸರ್ಗದತ್ತ ಮಹಾರಾಜರು, ಅಲ್ಲ, ಬ್ರಹ್ಮಜ್ಞಾನಿ ಅಲ್ಲ. ಅವರಿಗೆ ಶಾಕ್ ಆಯಿತು. ಅಯ್ಯೋ, ನಿಸರ್ಗದತ್ತ ಮಹಾರಾಜರನ್ನ ಬ್ರಹ್ಮಜ್ಞಾನಿ ಅಲ್ಲ ಅಂತ ಅವರೇ ಹೇಳ್ತಿದ್ದಾರ? ಮತ್ತೆ ನಾನು ಬ್ರಹ್ಮ. ನೋಡಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಬ್ರಹ್ಮನ ಜ್ಞಾನವನ್ನ ಪಡೆದಂಥವನಲ್ಲ ನಾನು, ನಾನೇ ಬ್ರಹ್ಮ. ಇನ್ನು ಬೇರೆ ಜ್ಞಾನ ಏನು ಬೇಡ, ಅದಕ್ಕೆ ಜ್ಞಾನ ಅಂತ ಸೇರಿಸ್ಕೊಳ್ಳೋದು ಬೇಡ, ಬ್ರಹ್ಮನೇ. ಹಾಗೆ ಇಲ್ಲಿ ಈ ಜ್ಞಾನ ಬಂದ ಮೇಲೆ ಇನ್ನು ಬೇರೆ ಜ್ಞಾನ ಯಾವುದಾದ್ರೂ, ಜ್ಞಾನ ಮಸ್ತಿಕಿಂ, ಇನ್ನು ಕಲ್ತುಕೊಳ್ಳೋದು ಜ್ಞಾನ ಏನಾದ್ರೂ ಇದೆಯಾ? ಏನೂ ಇಲ್ಲ. ಯಾಕೆ? ಈ ಜ್ಞಾನ ಬಂದ ಮೇಲೆ, ಆತ್ಮಜ್ಞಾನ ಬಂದ ಮೇಲೆ
ಪರಬ್ರಹ್ಮನೇ. ಇನ್ನು ಬೇರೆ ಏನು ಜ್ಞಾನ ಬೇಕು? ನಾವು ಈಗ ಲೋಕದ ಜ್ಞಾನ ಮತ್ತು ಈ ಜ್ಞಾನದ ಸ್ವಲ್ಪ ಹೋಲಿಕೆ ಮಾಡಿ ನೋಡೋಣ, ಹೋಲಿಸೋಣ. ಇದೆರಡನ್ನು ಕೂಡ, ಆತ್ಮಜ್ಞಾನ ಹಾಗೂ ಲೋಕಜ್ಞಾನ. ಲೋಕಜ್ಞಾನದಲ್ಲಿ ಹಲವಾರು ಕ್ಷೇತ್ರಗಳಿವೆ. ಯಾವುದೋ ಒಂದು ಕ್ಷೇತ್ರ, ಈಗ ವೈದ್ಯಕೀಯವನ್ನು ತೆಗೆದುಕೊಂಡ್ರೆ ಅದರಲ್ಲೂ ಆಯುರ್ವೇದ, ಹೋಮಿಯೋಪತಿ, ಎಲೋಪತಿ, ಎಷ್ಟೊಂದು ಕ್ಷೇತ್ರಗಳು ಅದರ ಒಳಗಡೆ ಇದೆ. ನನಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ನಾನು ಅದನ್ನು ಮಾತ್ರ ಕಲಿಯಕ್ಕಾಗೋದು. ಎಲ್ಲ ನನಗೆ ಬೇಕು ಅಂದರೆ ಕಲಿಯಕ್ಕಾಗತ್ತಾ? ಆಗೋದಿಲ್ಲ. ಆಗ ಯಾವುದೋ ಒಂದನ್ನು ಮಾತ್ರ ಕಲಿಯಕ್ಕೆ ಸಾಧ್ಯ. ಲೋಕಜ್ಞಾನದಲ್ಲಿ ಒಂದು ಕ್ಷೇತ್ರವನ್ನು ಮಾತ್ರ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ, ಅದರಲ್ಲಿ ಆಸಕ್ತಿ ಇರೋರಿಗೆ ಮಾತ್ರ. ಈ ಆತ್ಮಜ್ಞಾನ ಬೇರೆ ಕ್ಷೇತ್ರ ಅಂತ ಏನಿಲ್ಲ, ಅದುವೇ ಒಂದೇ ಇರುವಂಥದ್ದು, ಚೈತನ್ಯ ಒಂದೇ ಇರೋದು. ಅದರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ನಾವು ಏನೋ ಹಲವಾರು ಸಬ್ಜೆಕ್ಟ್ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ, ಒಂದೇ ಒಂದಿರುವಂಥದ್ದು. ಆಮೇಲೆ ಈ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಈಗ ಆಯುರ್ವೇದ ಅಂತ ತಗೊಳ್ಳೋಣ. ಅದರಲ್ಲಿ ತಗೊಂಡ್ರೆ ಎಷ್ಟು ಆಳವಾಗಿ ಕಲಿತಾನೇ ಇರಬೇಕು ನೋಡಿ. ಡಾಕ್ಟರ್ಸ್ ಎಲ್ಲ ಎಷ್ಟು ವರ್ಷ ಕಲಿತಾರೆ. ಅಷ್ಟು ಕಲಿತರೂ ಏನೇನು ಸ್ಪೆಷಲೈಸೇಷನ್ ಆಗಿಲ್ಲ ಅಂತ ಹೇಳ್ತಾರೆ. ಅದು ಬೇರೆ, ಇನ್ನೊಂದು ಸ್ಪೆಷಲೈಸೇಷನ್ ಅದು ಈಗ ಹೊಸದಾಗಿ ಡೆವಲಪ್ ಆಗಿದೆ, ಅದು ನಾವು ಕಲ್ತ್ಕೊಳ್ಬೇಕಷ್ಟೆ. ಈ ಜ್ಞಾನ ಒಂದು ಸಲ ಬಂದರೆ ಡೆವಲಪ್ಮೆಂಟ್ ಇನ್ನೇನು ಇಲ್ಲ, ಅದರಲ್ಲಿ ಏನು ಡೆವಲಪ್ಮೆಂಟ್ ಆಗುವಂಥದ್ದಿಲ್ಲ, ಅದು ಫುಲ್ಲಿ ಡೆವಲಪ್ಡೇ. ಆಮೇಲೆ ಮೂರನೇದಾಗಿ, ಕೆಲವೊಂದು ಸಲ ವಿಜ್ಞಾನ ಒಂದು ಹೇಳುತ್ತೆ, ಸ್ವಲ್ಪ ಸಮಯದ ನಂತರ ಅದನ್ನು ಸ್ವಲ್ಪ ಚೇಂಜ್ ಮಾಡ್ತಾರೆ. ಅದು ಹಾಗಲ್ಲ, ಇದು ಹೀಗೆ. ಈಗ ನೋಡಿ, ಮಧುಮೇಹಿಗಳಿಗೆ, ಡಯಾಬಿಟಿಸ್ ಇರೋರಿಗೆ ಮೊದಲೆಲ್ಲ ಏನು ಹೇಳ್ತಿದ್ರು? ಅನ್ನ ತಿನ್ನಲೇಬಾರ್ದು, ಚಪಾತಿಯೇ ತಿನ್ನಬೇಕು. ಗೋಧಿ ಹಿಟ್ಟು ಭಾರಿ ಒಳ್ಳೆಯದು, ಗೋಧಿ ಹಿಟ್ಟಿನ ಅಡಿಗೆ ತಿನಿಸುಗಳು ಅಂತೇಳಿದ್ರೆ ಅದು ತಿನ್ಬೋದು, ಅಕ್ಕಿದು ಬೇಡ. ಈಗ ಹಲವಾರು ಜನರು ನೋಡಿರ್ತಾರೆ, ಅದರಲ್ಲಿ ಗ್ಲೂಟೇನ್ ಅಂತ ಇದೆ. ಯಾವುದರಲ್ಲಿ? ಗೋಧಿಯಲ್ಲಿ. ಅದು ಒಳ್ಳೆಯದಲ್ಲ, ಅಯ್ಯೋ ಡಯಾಬಿಟಿಸ್ ಇರೋರು ಚಪಾತಿ ತಿನ್ನಬೇಡಿ. ಇದು ಹೊಸ್ತು ಶುರುವಾಗಿದೆ ಈಗ. ಅಂದರೆ ಏನು? ಅದರಲ್ಲಿ ಬದಲಾವಣೆಗಳು ಆಗ್ತಾನೆ ಇರ್ತಾರೆ. ರಿಸರ್ಚ್ ಮಾಡಿ ಒಬ್ಬರು ಇದು ಒಳ್ಳೆಯದು ಹೇಳ್ತಾರೆ, ಇನ್ನೊಬ್ಬರು ಅದು ಒಳ್ಳೆಯದಲ್ಲ, ಅದು ಕೆಟ್ಟದ್ದು, ಇದು ಒಳ್ಳೆಯದು ಹೇಳ್ತಾರೆ. ರಿಸರ್ಚ್ ಮಾಡ್ತಾ ಮಾಡ್ತಾ ಬದಲಾವಣೆ ಆಗ್ತಾ ಇರುತ್ತೆ. ಮೊದಲು ಸೂರ್ಯ ನಮ್ಮ ಭೂಮಿಯ ಸುತ್ತ ತಿರುಗುತ್ತಾನೆ ಅಂತ ಹೇಳ್ತಾ ಇದ್ರು. ಹೌದು ಅಂತ ಎಲ್ಲೋ ಹಾಗೆ ಆಯಿತು. ಆಮೇಲೆ ಸೂರ್ಯ ತಿರುಗುದಲ್ಲ, ಸೂರ್ಯನ ಸುತ್ತು ಭೂಮಿ ತಿರುಗೋದು ಅಂತಾಯಿತು. ಈಗ ಬದಲಾವಣೆ ಆಗ್ತಾನೇ ಇರುತ್ತೆ. ಹೀಗೆ ಈ ಆತ್ಮಜ್ಞಾನದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಒಂದು ಸಲ ನಾವು ಕಲ್ತುಕೊಂಡ್ರೆ ಇನ್ನು ಹೀಗ ಅಂತೇಳೋ ಏನು ವ್ಯತ್ಯಾಸವೂ ಇಲ್ಲ. ಲೋಕ ವ್ಯವಹಾರಕ್ಕೆ ಬೇಕಾಗಿದೆ ಲೋಕಜ್ಞಾನ. ಸಂಬಳ ಸಿಗತ್ತೆ, ದುಡ್ಡು ಸಿಗತ್ತೆ, ಮೋಕ್ಷ ಸಿಗೋದಿಲ್ಲ. ಈ ಜ್ಞಾನದಿಂದ, ಆತ್ಮಜ್ಞಾನದಿಂದ ಸಂಬಳ ಸಿಗೋದಿಲ್ಲ. ಆದರೆ ಜೀವನದಲ್ಲಿ ಬೇಕಾದಂಥ ಅತಿ ಮುಖ್ಯವಾದ ಉದ್ದೇಶವನ್ನು ನಾವು ಪಡಿತೇವೆ. ಲೋಕಜ್ಞಾನದಲ್ಲಿ ನಾನೀಗ ಒಳ್ಳೆ ಡಾಕ್ಟ್ರ್ ಅಂತ ಅಂದ್ಕೊಳ್ಳ, 4 ಜನ ಜ್ಯೋತಿ ಎಷ್ಟು ಒಳ್ಳೆ ಡಾಕ್ಟ್ರು, ಭಾರಿ ಒಳ್ಳೆ ಸರ್ಜನ್, ಅವಳ ಹತ್ರವೇ ಹೋಗಿ ಅಂತ ಹೇಳ್ತಾರೆ ಅಂತಾದರೆ ಏನು ಅಹಂಕಾರ ನನಗೆ ಅಲ್ವೇ? ಲೋಕಜ್ಞಾನದಲ್ಲಿ ಅದೇ ಆತ್ಮಜ್ಞಾನ ಇದ್ದಂತಹ ವ್ಯಕ್ತಿ, ಆ ಜ್ಞಾನಿಯಾದವನು ಹೇಗಿರ್ತಾನೆ? ಎಷ್ಟು ಹಂಬಲ್ ಆಗಿರ್ತಾನೆ. ಎಲ್ಲರಲ್ಲಿಯೂ ಪರಮಾತ್ಮನನ್ನೇ ಕಾಣುವಂಥವನಾಗ್ತಾನೆ ಅಂತ ಹೇಳಿದ್ರೆ ಎಲ್ಲರನ್ನು ಪ್ರೀತಿಸುವಂಥವನಾಗ್ತಾನೆ. ಇದರಲ್ಲಿ ಏನಾಗತ್ತೆ? ಲೋಕಜ್ಞಾನದಲ್ಲಿ ಮತ್ತೆ ನನ್ನ ಕ್ಷೇತ್ರವೇ ಒಳ್ಳೆಯದು, ಬೇರೆಯವರ ಕ್ಷೇತ್ರ ಎಲ್ಲ ಏನು ಒಳ್ಳೆಯದಲ್ಲ ಅಂತ ಹೇಳುವ ಆ ಕ್ಷೇತ್ರಕ್ಕೂ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಡತ್ತೆ. ಆಮೇಲೆ ನೀನು ಬೇರೆ, ನಾನು ಬೇರೆ, ನಾನು ಡಾಕ್ಟರು, ನೀನು ಪೇಷಂಟ್, ದ್ವೈತ ಬಂದ್ಬಿಡತ್ತೆ. ಅದೇ ಆತ್ಮಜ್ಞಾನಿಗೆ ಅದ್ವೈತ. ಇನ್ನೊಂದು ಮುಖ್ಯವಾದದ್ದು ಅಂತ ಹೇಳಿದರೆ, ಹೀಗೆ ಕಲ್ತುಕೊಂಡೆವು, ಅದನ್ನು ಉಪಯೋಗಿಸದೇ ಇದ್ದರೆ ಅದನ್ನು ಮರ್ತು ಹೋಗುತ್ತೆ ನಮಗೆ. ಅಂದರೆ ಯಾವುದನ್ನು ನಿನ್ನೆ ಕಲ್ತಿದ್ದೆವು ಇವತ್ತು ನೆನಪಿಲ್ಲ, ಒಂದು ಸಲ ಕಲ್ತುಕೊಂಡ್ರೂ ಕೂಡ ಮರ್ತು ಹೋಗುತ್ತೆ. ಇದು ಹಾಗಲ್ಲ.
ಇದು ಒಂದು ಸಲ ಪಡೆದುಕೊಂಡ್ರೆ ಮತ್ತೆ ನಮಗೆ ಮರೆತು ಹೋಗುವುದು ಅಂತ ಇಲ್ಲ. ಎಷ್ಟು ವ್ಯತ್ಯಾಸಗಳಿವೆ ನೋಡಿ ಆತ್ಮಜ್ಞಾನಕ್ಕೂ ಲೋಕಜ್ಞಾನಕ್ಕೂ. ಈ ಆತ್ಮಜ್ಞಾನವನ್ನು ಪಡೆದುಕೊಂಡ ಮೇಲೆ ಕಲಿಯೋದು ಬೇರೆ ಇನ್ನೇನಿದೆ ಅಂತ ರಮಣ ಮಹರ್ಷಿಯವರು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಜ್ಞಾನವರ್ಜಿತ ಅಜ್ಞಾನಹೀನ ಚಿತ್ ಜ್ಞಾನಮಸ್ತಿ ಕಿಂ ಜ್ಞಾತುಂ ಅಂತರಂ. ಇನ್ನೇನಾದರೂ ಕಲಿಯೋದಿದೆಯಾ? ಆ ಜ್ಞಾನ ಪಡೆದುಕೊಂಡ ಮೇಲೆ ಬೇರೆ ಇನ್ನೇನು ಪಡೆದುಕೊಳ್ಳುವಂಥದ್ದು ಏನೂ ಇಲ್ಲ. ಮುಂದಿನ ಶ್ಲೋಕ 28ನೇ ಶ್ಲೋಕ. ಕಿಂ ಸ್ವರೂಪಮೇತ್ಯಾತ್ಮದರ್ಶನೇ ಅವ್ಯಯಾ ಭವಾ ಪೂರ್ಣಚಿತ್ ಸುಖಂ. ಕಿಂ ಸ್ವರೂಪಮಸ್ತಿ ಇತಿ ಆತ್ಮದರ್ಶನೆ. ಈ ಆತ್ಮದರ್ಶನದಲ್ಲಿ ಇದರ ಸ್ವರೂಪ ಏನಿದೆ ಅಂತ ಆಲೋಚನೆ ಮಾಡಿದರೆ, ಅಂದರೆ ಈ ಆತ್ಮದರ್ಶನ ಪಡೆದುಕೊಳ್ಳೋದ್ರಿಂದ ಏನು ಸಾಧಿಸ್ತೇವೆ ಅಥವಾ ಆತ್ಮದಲ್ಲಿ ನೆಲೆಯೂರಿದ್ರೆ ಏನು ಸಾಧಿಸ್ತೇವೆ ನಾವು ಅಂತ ಹೇಳಿದ್ರೆ, ಅವ್ಯಯ, ಅಭವ, ಆಪೂರ್ಣ, ಚಿತ್, ಸುಖಂ ಇದಷ್ಟನ್ನ ಇಲ್ಲಿ ಹೇಳ್ತಿದ್ದಾರೆ. ಅವ್ಯಯ, ವ್ಯಯ ಅಂದ್ರೆ ಏನು? ಖರ್ಚಾಗಿ ಹೋಗುವಂಥದ್ದು, ಮುಗಿದು ಹೋಗುವಂಥದ್ದು, ಸ್ವಲ್ಪ ಸ್ವಲ್ಪವೇ ಕಡಿಮೆ ಆಗ್ತಾ 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 ಕೊನೆಗೆ ಏನು ಇಲ್ಲದೆ ಖಾಲಿ ಆಗುವಂಥದ್ದು, ಇದು ವ್ಯಯ. ಅವ್ಯಯ ಅದರ ಆಪೋಸಿಟ್, ಮುಗೀತು ಅಂತ ಇಲ್ವೇ ಇಲ್ಲ, ಯಾವತ್ತಿಗೂ ಇರುವಂಥದ್ದು ಅವ್ಯಯ. ಆಮೇಲೆ ಅಭವ, ಭವ ಅಂತೇಳಿದ್ರೆ ಹುಟ್ಟುವಂಥದ್ದು, ಉದ್ಭವ. ಭವ ಅಂತೇಳಿದ್ರೆ ಹುಟ್ಟುವುದು, ಸಂಸಾರಕ್ಕೂ ಭವ ಅಂತ ಹೇಳ್ತಾರೆ. ಇಲ್ಲಿ ಭವ ಅಂತ ಹೇಳಿದ್ರೆ ಹುಟ್ಟುವಂಥದ್ದು. ಅಭವ ಮತ್ತೆ ಹುಟ್ಟು ಇಲ್ಲ ಅಂದ್ರೆ ಏನು? ಜನನ ಮರಣ ಅಂತ ಹೇಳುವ ಚಕ್ರ ವ್ಯೂಹದಿಂದ ಹೊರಗಡೆ ಬಂದು ಬಿಡ್ತೇವೆ. ಹಾಗೆಯೇ ಆಪೂರ್ಣ, ಪೂರ್ಣ ಅಂತ ಹೇಳಿದ್ರೆ ಫುಲ್, ಇನ್ನು ಬೇರೆ ಏನು ಇಲ್ಲ. ಅಪೂರ್ಣ ಅಂತ ಹೇಳಿದ್ರೆ ಅದರ ಆಪೋಸಿಟ್, ಆಪೂರ್ಣ ಅಂತ ಹೇಳಿದ್ರೆ ಅದರ ಆಪೋಸಿಟ್ ಅಂದ್ರೆ ಪೂರ್ಣ. ಆಪೂರ್ಣ ಅಂತ ಹೇಳಿದ್ರೆ ಪೂರ್ಣ. ಹಾಗೆ ಇಲ್ಲಿ ಅವ್ಯಯ, ಅಭವ, ಆಪೂರ್ಣ, ಚಿತ್. ಚಿತ್ ಅಂತ ಹೇಳಿದ್ರೆ ಪ್ರಜ್ಞೆ, ಕಾನ್ಶಿಯಸ್ನೆಸ್, ಸುಖಂ. ಇಲ್ಲಿ ಇದನ್ನ ಒಂದನ್ನ ಸೇರಿಸಿದ್ರಿ. ಈಗ ಇಷ್ಟರವರೆಗೆ ಸತ್ ಚಿತ್ ಮಾತ್ರ ಹೇಳಿದ್ರು, ಪರಮ ಪೂರ್ಣ ಸತ್ ಚಿತ್ವ ದರ್ಶನಂ ಅಂತೆಲ್ಲ ಹೇಳಿ ಚಿತ್ ಮತ್ತೆ ಸತ್ ಮಾತ್ರ ವಿಷಯ ಹೇಳಿದ್ರು. ಈ ಶ್ಲೋಕದಲ್ಲಿ ಇದಕ್ಕೆ ಸುಖಂ ಅಥವಾ ಆನಂದ, ಅದರ ಸ್ವಭಾವ ಏನು? ಸತ್ ಚಿತ್ ಆನಂದ, ಯಾವತ್ತೂ ಕೂಡ ಆನಂದದಲ್ಲಿಯೇ ಇರುವಂಥದ್ದು. ಭಜಗೋವಿಂದಮ್ಮಲ್ಲಿ ಆದಿಶಂಕರಾಚಾರ್ಯರು ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ ಯಸ್ಮಿನ್ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ ಅಂತ ಹೇಳ್ತಾರೆ. ನಂದತಿ ನಂದತಿ ನಂದತಿಯೇವ, ಇನ್ನೇನು ಇಲ್ಲ. ನಂದತಿ ಅಂದರೆ ಆನಂದದಿಂದ ಇರುವಂಥದ್ದು. ಯಾವಾಗ? ಯಸ್ಮಿನ್ ಬ್ರಹ್ಮಣಿ ರಮತೆ ಚಿತ್ತಂ, ಮನಸ್ಸು ಯಾವತ್ತು, ಯಾರ ಮನಸ್ಸು ಈ ಬ್ರಹ್ಮನಲ್ಲಿ ನೆಲೆ ಊರಿದೆಯೋ ಅವರಿಗೆ ಯಾವತ್ತು ಕೂಡ ಪರಮ ಸುಖ. ನಮಗೆ ಸುಖ ಅಂತ ಹೇಳಿದ್ರೆ ನಮಗೂ ಸುಖ ಸಿಗ್ತಾ ಇರುತ್ತೆ, ಸಂತೋಷ ಸಿಗ್ತಾ ಇರುತ್ತೆ. ಆನಂದದಲ್ಲಿ ವಿಷಯಾನಂದ, ಭಜನಾನಂದ, ಧ್ಯಾನಾನಂದ ಅಂತ ಇದೆ. ವಿಷಯಾನಂದ, ವಿಷಯಗಳಿಂದ ನಮಗೆ ಸಿಗುವಂತಹ ಆನಂದ. ವಿಷಯ ವಸ್ತುಗಳು, ಭೋಗ ವಸ್ತುಗಳು. ಈಗ ನನಗೆ ಐಸ್ ಕ್ರೀಮ್ ತಿಂದಾಗ ಎಂಥ ಖುಷಿ, ಯಾವುದೋ ಹೊಸ ಫ್ಲೇವರ್ ಬಂದಿದೆ ನೋಡ್ತೀನಿ, ವಾವ್ ಎಂಥ ಟೇಸ್ಟಿಯಾಗಿದೆ, ತಿಂದಾಗ ಎಷ್ಟು ಖುಷಿ ಮನಸ್ಸಿಗೆ. ವಿಷಯಾನಂದ. ಓ ನನಗಿದೆ ಐಸ್ ಕ್ರೀಮ್ ಅಂದರೆ ಭಾರಿ ಖುಷಿ ಅಂತೇಳಿ ಅದನ್ನೇ ತಿಂದುಕೊಂಡಿರೋಕ್ಕಾಗತ್ತಾ? ತಿಂದರೆ ಮತ್ತೆ ಆಸ್ಪತ್ರೆಯಲ್ಲಿ ಹೋಗಿ ಸೇರಬೇಕಾಗತ್ತೆ. ಯಾವುದೇ ವಿಚಾರ ಆಗಿರಲಿ ಅದನ್ನೇ ಮಾಡ್ತಾ ಇರೋಕ್ಕಾಗೋದಿಲ್ಲ. ಮಕ್ಕಳೆಲ್ಲೋ ದೂರದಲ್ಲಿದ್ದಾರೆ, ಮಕ್ಕಳು ಮನೆಗೆ ಬರ್ತಿದ್ದಾರೆ, ಎಷ್ಟು ಖುಷಿ. ಇಲ್ಲೇ ಇರ್ತಾರ, ಮತ್ತೆ ವಾಪಸ್ ಹೋಗ್ತಾರೆ. ಅದು ಎಷ್ಟು ಖುಷಿ ಅವರು ಬಂದಾಗ ಆಯಿತು, ಅಷ್ಟೇ ದುಃಖ ಅವರು ಹೋದಾಗಲೂ ಆಗುತ್ತೆ. ಹಾಗಾದ್ರೆ ಇದು ಶಾಶ್ವತವಾದ ಸುಖವಾ? ಅಥವಾ ಆ ವಸ್ತುವಿನಲ್ಲಿ ಸುಖ ಇದೆಯಾ?
ಆ ವಸ್ತುವಿನಲ್ಲಿ ಸುಖ ಇದೆ ಅಂತಾದ್ರೆ ಎಲ್ಲರಿಗೂ ಸಿಗಬೇಕಾಗಿತ್ತಲ್ಲ ಸುಖ. ಕೆಲವರಿಗೆ ಇಷ್ಟ, ಕೆಲವರಿಗೆ ಇಷ್ಟ ಇಲ್ಲ. ಹಾಗಾದ್ರೆ ಆ ವಸ್ತುವಿನಲ್ಲಿ ಸುಖ ಇರೋದು ಅಲ್ಲ. ನಮ್ಮ ಗ್ರಂಥಗಳು ಏನ್ ಹೇಳತ್ತೆ ಅಂತ ಹೇಳಿದ್ರೆ, ಯಾವ ವಸ್ತುವಿನಲ್ಲಿಯೂ ಸುಖ ಇಲ್ಲ, ಯಾವ ಒಂದು ಕೆಲಸದಲ್ಲಿ ಕ್ರಿಯೆಯಲ್ಲಿಯೂ ಸುಖ ಇರೋದಲ್ಲ, ಯಾವ ಪರಿಸ್ಥಿತಿಯಲ್ಲಿಯೂ ಸುಖ ಇಲ್ಲ, ಯಾವ ಮನುಷ್ಯನಲ್ಲಿಯೂ ಸುಖವಿಲ್ಲ. ಅಂದ್ರೆ ಆ ಮನುಷ್ಯನಿಂದ ಪಡೆಯೋದಂತೂ ಸಹಾಯ ಆಗತ್ತೆ ಅಷ್ಟೇ ಹೊರತು, ಅಥವಾ ಒಂದು ಪರಿಸ್ಥಿತಿ ನಮಗೆ ಸಹಾಯ ಮಾಡ್ಬೋದು, ಆದರೆ ಅದಕ್ಕೆ ಉತ್ತಮವಾದ ಒಂದು ವಿವರಣೆಯನ್ನು ನಮ್ಮ ಗ್ರಂಥಗಳು ಕೊಡ್ತೆ. ಹೇಗೆ ಅಂತ ಹೇಳಿದ್ರೆ, ಆತ್ಮಾನಂದ ಇರುವಂಥದ್ದು, ಆತ್ಮದ ಸ್ವಭಾವವೇ ಆನಂದ, ಯಾವತ್ತೂ ಆನಂದದಲ್ಲಿಯೇ ಇರುವಂಥದ್ದು ಆತ್ಮ. ಆದರೆ ಈ ದಪ್ಪವಾದ ಹೊದಿಕೆ ಹಾಕಿರುವ ಕಾರಣ ಅದರ ಅನುಭವ ನಮಗೆ ಯಾವತ್ತೂ ಆಗೋದಿಲ್ಲ, ಯಾವತ್ತೋ ಸ್ವಲ್ಪ ಸ್ವಲ್ಪ ಸಮಯದಲ್ಲಿ ಮಾತ್ರ. ಈಗ ನಾನು ಹೇಳಿದಾಗ ಐಸ್ ಕ್ರೀಮ್ ತಿಂದಾಗ ತುಂಬ ಸಂತೋಷ. ಯಾಕೆ ಹೀಗಾಗತ್ತೆ ಅಂತ ಹೇಳಿದ್ರೆ, ನನಗೆ ಮನಸ್ಸಿಗೆ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಭಾರಿ ಇಷ್ಟ ಅಂತ ಒಂದು ಭಾವನೆ ಇದೆ. ಹಾಗಾಗಿ ಐಸ್ ಕ್ರೀಮ್ ತಿಂದಾಗ ಆ ಒಂದು ರುಚಿ ಸಿಕ್ಕಿದಾಗ, ನಾಲಿಗೆಗೆ ಆ ರುಚಿ ಸಿಕ್ಕಿದಾಗ ಮನಸ್ಸು ಪ್ರಶಾಂತವಾಯಿತು. ಮನಸ್ಸು ಅಲ್ಲೋಲ ಕಲ್ಲೋಲವಾಗಿರುತ್ತೆ. ಆದರೆ ಇದು ತಿಂದಾಗ, ಅಥವಾ ಯಾವುದೇ ಒಂದು ವ್ಯಕ್ತಿ ನಮಗೆ ಭಾರಿ ಇಷ್ಟ ಅಂತ ಅನ್ಕೊಳ್ಳೋಣ, ಆ ವ್ಯಕ್ತಿ ನಮಗೆ ಸಿಕ್ಕಿ ನಮ್ಮ ಜೊತೆ ಹರಟೆ ಹೊಡೆದಾಗ ಏನಾಯಿತು? ಅಲ್ಲೋಲ ಕಲ್ಲೋಲವಾಗಿದ್ದ ಮನಸ್ಸು ಈಗ ಪ್ರಶಾಂತವಾಯಿತು. ಈ ಪ್ರಶಾಂತವಾದ ಮನಸ್ಸಿನಲ್ಲಿ ಆತ್ಮಾನಂದದ ಪ್ರತಿಬಿಂಬವನ್ನ ನಾವು ನೋಡುವಂಥದ್ದು. ನಮಗೆ ಇದು ಆನಂದ ಅಂತ ಅನ್ಕೊಂಡು, ಓಹೋ ಈ ವ್ಯಕ್ತಿ ಸಿಕ್ಕಿದಾಗ ನನಗೆ ಆನಂದ, ಈ ಐಸ್ ಕ್ರೀಮ್ ತಿಂದಾಗ ನನಗೆ ಆನಂದ ಅಂತ ಹೇಳುವ ಭಾವನೆ ಬರೋದು ಅಂತ ನಮ್ಮ ಗ್ರಂಥಗಳು ವಿವರಣೆಯನ್ನು ಕೊಡುತ್ತೆ. ಎರಡನೆಯದಾಗಿ ಭಜನಾನಂದ. ನಮಗೆ ನೋಡಿ, ಭಜನೆಯನ್ನು ಹಾಡ್ತೇವೆ, ಭಜನೆ ಹಾಡಿದಾಗ ಎಷ್ಟು ಖುಷಿ ನಮಗೆ. ಅದು ಮುಗಿದ ಮೇಲೆ ಆಯಿತು, 1 ಗಂಟೆ ಭಜನೆ ಹಾಡಿದೆವು, ಭಾರಿ ಖುಷಿ. ಆಮೇಲೆ ಏನಾಯಿತು? ನಮ್ಮ ದುಃಖ ಕಷ್ಟಗಳು ಮತ್ತೆ ನಮ್ಮ ಜೊತೆಯೇ ಬರ್ತಾ ಇರತ್ತೆ. ಆ ಆನಂದ ಹೇಗೆ ಬಂತು? ಹೌದು, ಭಜನೆ ಸಹಕಾರ ಕೊಡ್ತು, ಅಥವಾ ಐಸ್ ಕ್ರೀಮ್ ಸಹಾಯ ಮಾಡಿತು ನಮಗೆ, ಅಥವಾ ವ್ಯಕ್ತಿ ಅಥವಾ ಪರಿಸ್ಥಿತಿ ಸಹಾಯ ಮಾಡಿತ್ತು. ಯಾಕೆ? ಆನಂದ ಪಡೆಯೋದಿಕ್ಕೆ ಅಲ್ಲ, ಅದು ಮನಸ್ಸನ್ನು ಸ್ವಲ್ಪವಾಗಿ ಪ್ರಶಾಂತವಾಗಿ ಮಾಡಕ್ಕೆ ಸಹಾಯ ಮಾಡ್ತು. ಈ ಮನಸ್ಸು ಹೀಗೆ ಪ್ರಶಾಂತವಾದಾಗ, ಹೇಗೆ ಕನ್ನಡಿ ನಿರ್ಮಲವಾದಾಗ ನಮಗೆ ಉತ್ತಮವಾದ ಪ್ರತಿಬಿಂಬ ಕಾಣುತ್ತೋ, ಹಾಗೆಯೇ ಈ ಮನಸ್ಸು ಪ್ರಶಾಂತವಾದಾಗ, ತಾತ್ಕಾಲಿಕವಾಗಿ ಪ್ರಶಾಂತವಾದಾಗ ಈ ಆತ್ಮಾನಂದ ಅದರ ಪ್ರತಿಬಿಂಬ ಇಲ್ಲಿ ನಮಗೆ ಸಿಕ್ಕಿ ನಾವು ಆನಂದವನ್ನು ಅನುಭವಿಸೋದು ಅಂತ ಹೇಳಿ ನಮ್ಮ ಗ್ರಂಥಗಳು ನಮಗೆ ತಿಳಿಸಿಕೊಡ್ತಾ ಇದೆ. ಇದರ ಬಗ್ಗೆ ನಾವು ಗಮನ ಹರಿಸಬೇಕು. ಇನ್ನೊಂದು ಧ್ಯಾನಾನಂದ. 3 ಇದೆಯಂತೆ: ವಿಷಯಾನಂದ, ಭಜನಾನಂದ, ಧ್ಯಾನಾನಂದ. ಧ್ಯಾನದಲ್ಲಿ ಆನಂದ. ಎಷ್ಟೊತ್ತು ಧ್ಯಾನ ಮಾಡೋಕ್ಕಾಗತ್ತೆ ನಮಗೆ? ಗಂಟೆ ಗಟ್ಟಲೆ ಕೂತ್ರೆ ನಮ್ಮ ಕೆಲಸ ಅಡಿಗೆ ಮಾಡೋದು ಯಾರು ನಮಗೆ, ಅಲ್ವೇ? ಹಾಗೆ ಅದೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಸಿಗುವಂಥದ್ದು. ಆದರೆ 24 ಗಂಟೆಯೂ ಈ ಆತ್ಮಾನಂದದಲ್ಲಿ ತೇಲಾಡಬೇಕು ಅಂತ ಆದರೆ ಆತ್ಮ ಸಂಸ್ಥಿತಿ ಆಗಿರಬೇಕು, ಆತ್ಮದಲ್ಲಿಯೇ ನೆಲೆ ಊರಬೇಕಾಗಿದೆ. ಹಾಗಾದ್ರೆ ಈ ಸ್ವಭಾವವನ್ನು ಇಲ್ಲಿ ಅವ್ಯಯ, ಅಭವ, ಆಪೂರ್ಣ ಅಥವಾ ಪೂರ್ಣ ಅಂತ ಹೇಳ್ಬೋದು. ಆಮೇಲೆ ಚಿತ್, ಸುಖಂ. ಇದನ್ನ ಭಗವಾನ್ ರಮಣ ಮಹರ್ಷಿಯವರು 28ನೇ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ಸುಖದ ಬಗ್ಗೆ. ಹಾಗೆ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾನೆ, ಯಜ್ಞಾತ್ವ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಇದು ಕಲ್ತ ಮೇಲೆ ಇನ್ನು ಏನು ಕಲಿಯೋದು ಬಾಕಿ ಇಲ್ಲ. ಹಾಗಾದ್ರೆ ಇದು ಕಲ್ತ್ಕೊಳ್ಬೇಕು ನಾವಲ್ವಾ? ಬೇರೆ ಯಾವ್ದಾರು ಕಲ್ತ್ರೆ, ಈಗ ನೋಡಿ ನನಗೆ ಮಲಯಾಳ ಬರೋದಿಲ್ಲ, ಸರಿ ಮಲಯಾಳ ಕಲ್ತೆ. ಹಾಗೆ ತಮಿಳ್ನಾಡಿಗೆ ಹೋದಾಗ ನಂಗೆ ಮಲಯಾಳ ಬರುತ್ತೆ, ತಮಿಳು ಬರಲ್ಲ. ಆಹಾ, ನಮಗೆ ಮಲಯಾಳ ಬರಲ್ಲ, ನಮಗೆ ತಮಿಳು ಮಾತ್ರ ಬರೋದು. ಅಯ್ಯೋ, ನಾ ತಮಿಳು ಕಲ್ತ್ಕೊಳ್ಬೇಕಾಗಾದ್ರೆ. ಮಲಯಾಳ ಕಲ್ತ್ರೆ ತಮಿಳು ಬೇರೆ ಕಲಿಬೇಕು, ಹಿಂದಿ ಬೇರೆ ಕಲಿಬೇಕು, ಆ ಊರಿಗೆ ಹೋದಾಗ ಆ ಭಾಷೆಯಲ್ಲಿ ಮಾತಾಡಬೇಕು. ಒರಿಯನ್ ಅದು ಬರಲ್ಲ ನಂಗೆ, ಅಲ್ಲಿಗೆ ಹೋದ್ರೆ ಅದು ಕಲ್ತ್ಕೊಳ್ಬೇಕು. ಹಾಗೆ ಇದು ಕಲ್ತ ಮೇಲೆ, ತಿಳಿದುಕೊಂಡ ಮೇಲೆ ಇನ್ನು ಬೇರೇನು ಕಲಿಬೇಕಾಗಿಲ್ಲ. ಹಾಗಾದ್ರೆ ಇದನ್ನ ನಾವು ಕಲ್ತ್ಕೊಳ್ಬೇಡವೆ?
ಅದನ್ನೇ ಭಗವಾನರು ಹೇಳ್ತಿದ್ದಾರೆ. ಅದರ ಸ್ವಭಾವ ಹೇಗೆ ಅಂತ ಹೇಳಿದ್ರೆ ಅವ್ಯಯ, ಖರ್ಚಾಗಿ ಹೋಗೋದಿಲ್ಲ, ಮರ್ತು ಹೋಗೋದಿಲ್ಲ. ಅಷ್ಟೇ ಅಲ್ಲದೆ ಅಭವ, ಮತ್ತೆ ಮತ್ತೆ ಹುಟ್ಟಿ ಬರೋದಿಲ್ಲ. ಅಭವ ಪೂರ್ಣ ಚಿತ್ ಸುಖ. ನಮಗೆ ಸುಖವೇ ತಾನೇ ಬೇಕಾಗಿರೋದು. ಅಲ್ಲಿ ಇಲ್ಲಿ ಹೋಗಿ ಸುಖ ಸಿಗತ್ತಾ ಎಲ್ಲೋ ಬೋರ್ ಆಯಿತು, ಟ್ರಿಪ್ ಹೋಗೋದು, ಒಂದು ವಾರ ಟ್ರಿಪ್ ಹೋಗಿ ಎಷ್ಟು ಖುಷಿ, ಬಂದಾಗ ಮತ್ತೆ ಅಯ್ಯೋ ಮತ್ತೆ ಮನೆ ಕೆಲಸ ಮಾಡಬೇಕಾ ಅಲ್ವಾ? ಇದು ಯಾವುದು ಇಲ್ಲ ಅಂತ ಹೇಳ್ತಾರೆ. ಮನೆ ಕೆಲಸ ಮಾಡಬೇಕಾಗತ್ತೆ, ಆದರೆ ದುಃಖ ಪಟ್ಟುಕೊಂಡು ಕಷ್ಟಪಟ್ಟುಕೊಂಡು ಮಾಡೋದಿಲ್ಲ, ಖುಷಿ ಖುಷಿಯಾಗಿ ಮಾಡ್ತೇವೆ. ನೋಡೋಣ, ಅದನ್ನ ಪ್ರಯತ್ನ ಮಾಡೋಣ. ಮುಂದಿನ ಶ್ಲೋಕ. ಬಂಧ ಮುಕ್ತ್ಯತೀತಂ ಪರಂ ಸುಖಂ ವಿಂದತೀಹ ಜೀವಸ್ತು ದೈವಿಕ. ಬಂಧ ಮುಕ್ತಿ ಅತೀತಂ. ಯಾರಿಗೆ? ಪರಂ ಸುಖಂ ವಿಂದತೀಹ ಜೀವಃ ತು ದೈವಿಕಃ. ಯಾವ ಜೀವಾತ್ಮ ದೈವಾಸುರ ಸಂಪದ್ ವಿಭಾಗ ಯೋಗವನ್ನ 16ನೇ ಅಧ್ಯಾಯ ಭಗವದ್ಗೀತೆ ಇದರ ಬಗ್ಗೆ ತಿಳಿದುಕೊಂಡು, ಓಹೋ ಆಸುರ ಪ್ರವೃತ್ತಿ ಅದನ್ನೆಲ್ಲ ಬಿಟ್ಟು ದೈವೀ ಸಂಪತ್ತನ್ನ ಯಾರು ಬೆಳೆಸಿಕೊಳ್ತಾರೋ ಅಂತಹ ಜೀವಾತ್ಮನಿಗೆ ಇಹ ವಿಂದತಿ, ಇಲ್ಲೇ ಪಡಿತಾನೆ ಅವನು. ಇಹ ಅಂದ್ರೆ ಇಲ್ಲಿಯೇ, ನೌ ಆ್ಯಂಡ್ ಹಿಯರ್, ಎಲ್ಲೋ ಎಷ್ಟೋ ಸತ್ತೋದ ಮೇಲೆ ಅಲ್ಲ, ಈಗಲೇ. ಏನದು? ಬಂಧ ಮುಕ್ತಿ ಅತೀತಂ ಪರಂ ಸುಖಂ. ಈ ಬಂಧನ ಮುಕ್ತಿ ಎಲ್ಲವನ್ನು ಬಿಟ್ಟು, ನಿರ್ವಾಣ ಷಟ್ಕ ಅಥವಾ ಆತ್ಮಷಟ್ಕದಲ್ಲಿ ಕೊನೆಯದಾಗಿ ಆದಿಶಂಕರಾಚಾರ್ಯ ಹೇಳ್ತಾರೆ, ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುರ್ವ್ಯಾಪ್ಯ ಸರ್ವತ್ರ ಸರ್ವೇಂದ್ರಿಯಾಣಾಂ ಸದಾ ಮೇ ಸಮತ್ವಂ ನ ಮುಕ್ತಿರ್ನ ಬಂಧ. ಮುಕ್ತಿಯೂ ಇಲ್ಲ, ಬಂಧವೂ ಇಲ್ಲ, ಯಾವುದಿಲ್ಲ. ಬಂಧ ಇದ್ರೆ ಮುಕ್ತಿ ಬೇಕಾಗೋದು, ಬಂಧವೇ ಇಲ್ಲ ಅಂತ ಅನ್ಕೊಂಡಾಗ ಮುಕ್ತಿಯ ಪ್ರಶ್ನೆ ಬರೋದೇ ಇಲ್ಲ, ಮುಕ್ತಿಯೇ ಅದು. ಮತ್ತೆ ನನಗೆ ಮುಕ್ತಿ ಬೇಕು ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಹಾಗಾದ್ರೆ ಮುಕ್ತಿ ಅಂದ್ರೆ ಏನು? ಈ ಎಲ್ಲ ಬಂಧನದಿಂದ ಹೊರಗಡೆ ಬಂದ್ರೆ ಅದೇ ಮುಕ್ತಿ. ಹಾಗಾದ್ರೆ ವ್ಯತ್ಯಾಸ ಏನಿದೆ? ಅಂತಹ ಮನುಷ್ಯನಿಗೆ ದುಡ್ಡಿನ ಕಷ್ಟ ಬರ್ಬೋದು, ಆರೋಗ್ಯದ ಕಷ್ಟ ಬರ್ಬೋದು, ಎಲ್ಲ ಬರ್ಬೋದು. ರಮಣ ಮಹರ್ಷಿಯವರಿಗೆ ನಮಗೆ ಗೊತ್ತಿದೆ, ಸಾರ್ಕೋಮಾ ಅಂತ ಹೇಳುವ ಕ್ಯಾನ್ಸರ್. ಆದರೆ ಅದು ದೇಹಕ್ಕೆ ಬಂದಿತ್ತು ಅಂತ, ನನಗಲ್ಲ ಅಂತ ಹೇಳ್ತಿದ್ರು ಅವರು. ಅದರಿಂದ ಅವರು ಕಷ್ಟ ಬಂದಿಲ್ಲ, ನರಳಿಲ್ಲ. ಅಯ್ಯೋ ನನಗಿದು ಬಂತೆ, ಅಯ್ಯೋ ನಮಗೇನಾದರೂ ಒಂದು ಚಿಕ್ಕದಾದರೆ ಸಾಕು, ಅಪ್ಪ ನಾನು ಇಷ್ಟು ಸಲ ವಿಷ್ಣು ಸಹಸ್ರನಾಮ ಹೇಳಿದೆ, ನನಗೆ ಯಾಕೆ ದೇವರು ಕೊಟ್ಟ ಇದು ಈ ಶಿಕ್ಷೆ? ನಾನಿನ್ನು ದೇವರನ್ನು ನಂಬೋದೇ ಇಲ್ಲ, ನಾನಿನ್ನು ವಿಷ್ಣು ಸಹಸ್ರನಾಮ ಎಲ್ಲ ಬಿಟ್ಟು ಬಿಟ್ಟಿದ್ದೇನೆ, ದೇವಸ್ಥಾನಕ್ಕೆ ನಾ ಹೋಗೋದೇ ಇಲ್ಲ ಈಗ. ಯಾಕೆ? ನನ್ನ ಅಮ್ಮನ್ನ ಕಳ್ಕೊಂಡೆ ನಾನು, ಯಾಕೆ ತಗೊಂಡೋದ್ದು ದೇವರು? ಮತ್ತೆ ನಮ್ಮ ಪರ್ಮನೆಂಟ್ ಆಗಿ ಇಲ್ಲಿರ್ತಾರ? ಎಲ್ಲ ಹೋಗೋರೆ ತಾನೆ, ನಾವು ಹೋಗೋರೆ. ಆಗಮಾಪಾಯಿನೋ ನಿತ್ಯಂ ತಾಂ ತಿತಿಕ್ಷಸ್ವ ಭಾರತ. ಬರ್ತಾರೆ ಹೋಗೋದು, ಬರೋದು ಹೋಗೋದು, ಇದೇ ಕೆಲಸ ನಮಗೆ. ಇದರಿಂದ ಹೊರಗಡೆ ಬರಬೇಕು ಅಂತ ಆದ್ರೆ ಈ ಪ್ರಯತ್ನವನ್ನ ಮಾಡಬೇಕು, ದೈವಿಕರಾಗಬೇಕು, ಉತ್ತಮವಾದ ಗುಣಗಳನ್ನ ಬೆಳೆಸಿಕೊಳ್ಬೇಕು. ಯಾವ ಕೆಟ್ಟ ಗುಣ ನನ್ನಲ್ಲಿದೆ ಇದನ್ನ ನಾವು ನೋಡಬೇಕು. ಕೆಟ್ಟ ಗುಣ ಕಾಣುತ್ತೆ ನಮಗೆ ಬೇರೆಯವರಲ್ಲಿ, ನಮ್ಮಲ್ಲಿ ಕೆಟ್ಟ ಗುಣ ಕಾಣೋದೇ ಇಲ್ಲ. ನಾವು ಭಾರಿ ಒಳ್ಳೆಯವರು, ಉತ್ತಮ ಸ್ವಭಾವದವರು. ನಾವು ಬೇರೆಯವರಲ್ಲಿ ಮಾತ್ರ ನಮಗೆ ಕೆಟ್ಟ ಗುಣ ಕಾಣೋದು. ಇದನ್ನು ಸ್ವಲ್ಪ ಬದಲಾಯಿಸಿಕೊಳ್ಬೇಕು. ಬೇರೆಯವರಲ್ಲಿ ಉತ್ತಮ ಗುಣ ನೋಡಿ ನಮ್ಮಲ್ಲಿ ಕೆಟ್ಟ ಗುಣ ಏನಿದೆಯೋ ಅದನ್ನ ಸರಿಪಡಿಸುವ ಪ್ರಯತ್ನವನ್ನ ಮಾಡಬೇಕಾಗಿದೆ. ಅದಕ್ಕೆ ಹೇಳ್ತಿದ್ದಾರೆ, ಬಂಧ ಮುಕ್ತ್ಯತೀತಂ ಪರಂ ಸುಖಂ ವಿಂದತಿ ಇಹ. ಯಾರು? ಜೀವಃ ತು ದೈವಿಕಃ. ದುಃಖೇಶು ಅನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ. ದುಃಖೇಶು ಅನುದ್ವಿಗ್ನಮನಾಃ, ದುಃಖ ಬಂದಾಗ ಯಾವ ಉದ್ವಿಗ್ನತೆಯೂ ಇಲ್ಲ. ಸುಖೇಶು ವಿಗತಸ್ಪೃಹಃ, ಸುಖ ಬಂದಾಗ ನಮಗೆ ಸ್ಪೃಹೆ ಇಲ್ಲದಾಗೆ ನಮ್ಮ ವರ್ತನೆ, ಓಹೋ ನಾನೇ ಗ್ರೇಟ್ ಅಂತ ಹೇಳಿ. ವೀತರಾಗ ಭಯ ಕ್ರೋಧ, ರಾಗ ಭಯ ಕ್ರೋಧ ಇದೆಲ್ಲವನ್ನು ತೆಗೆದು ಹಾಕಿದಂಥವನು ಸ್ಥಿತದೀಹಿ ಮುನಿರುಚ್ಯತೆ, ಸ್ಥಿತಪ್ರಜ್ಞ. ಅರ್ಜುನ ಕೃಷ್ಣನ ಹತ್ರ ಪ್ರಶ್ನೆ ಕೇಳ್ತಾನೆ, ಯಾರು ಇದು ಸ್ಥಿತಪ್ರಜ್ಞ, ಹೇಗಿರ್ತಾನೆ ಅಂತ ಕೇಳಿದಾಗ ಉತ್ತರವನ್ನ ಈ ರೀತಿಯಾಗಿ ಭಗವಂತ ಕೊಟ್ಟಿದ್ದಾನೆ.
ಅಷ್ಟಾಗದೇ ಇದ್ದರೂ ಕೂಡ ಸ್ವಲ್ಪ ಸ್ವಲ್ಪವಾಗಿ ಸರಿ ದುಃಖ ಆಯಿತು ನನಗೆ ಅಂತಾದಾಗ, ಆಹಾ ನನಗೆ ಯಾಕೆ ದುಃಖ ಆಯಿತು ಅಂತ ಹೇಳುವ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಬೇಕು. FIR ಟೆಸ್ಟ್ ಅಂತ ನಾವು ಹೇಳಿದ್ದೇವೆ. ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ, ರಿಕವರಿ ಪೀರಿಯಡ್. ಎಷ್ಟು ಸಲ ದಿನದಲ್ಲಿ ಎಷ್ಟು ಸಲ ನನಗೆ ಹೀಗೆ ನಕಾರಾತ್ಮಕವಾದ ಭಾವನೆಗಳು ಬರ್ತಾ ಇರುತ್ತೆ, ಯಾರ ಮೇಲೋ ಕೋಪ, ಅವರ ದೋಷ ಕಂಡುಹಿಡಿಯೋದು, ಅಸೂಯೆ, ಇದೆಲ್ಲ ಬರ್ತಾ ಇದ್ದಾಗ ಪ್ರತಿಯೊಂದು ಸಲ ಕೂಡ ಯಾಕೆ ಬಂತು ಅಂತ ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಇಂಟೆನ್ಸಿಟಿ ಎಷ್ಟು ಅದರ ತೀಕ್ಷ್ಣವಾಗಿ ಬಂತು, ಅದು ಕೋಪ ಬಂತು, ಎಷ್ಟು ಒಂದು ಸಣ್ಣ ಕೋಪಕ್ಕೆ ಬಂತು ಪರವಾಗಿಲ್ಲ, ಅದೇ ತೀಕ್ಷ್ಣವಾಗಿ ಬಂದಾಗ ತಾಗ್ಬಿಡತ್ತೆ, ಹಾಗೆ ಬಂತ, ತೀಕ್ಷ್ಣತೆ ಎಷ್ಟಿತ್ತು, ಅದರಿಂದ ಎಷ್ಟು ಬೇಗ ನಾನು ವಾಪಸ್ ಹಿಂದಕ್ಕೆ ಬಂದೆ, ಮಾಮೂಲಾದೆ ಮತ್ತೆ. ಇದೆಲ್ಲವನ್ನು ನಾವು ಗಮನಿಸಿಕೊಳ್ಬೇಕಾಗಿದೆ, ದೈವಿಕರಾಗಬೇಕಾಗಿದೆ. ದೈವಿಕರಾದಾಗ ಮಾತ್ರ ನಮಗೆ ಈ ಥರದ್ದು ಸಿಗೋದು. ಅಂದರೆ ನಾನು ಅಂತ ಹೇಳಿದ್ರೆ ಯಾರು ಅಂತ ಹೇಳುವ ವಿಚಾರ ಮನನ ಮಂಥನವನ್ನು ಮಾಡಿಕೊಳ್ಳೋದು ಕೂಡ ಆಗ ಮಾತ್ರ ಆಸಕ್ತಿ ಬರುವಂಥದ್ದು. ಈ ರಾಗದ್ವೇಷಗಳೆಲ್ಲ ಕಡಿಮೆ ಆಗ್ತಾ 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 ಹೋದಾಗ ಓಹೋ ಈ ಚೈತನ್ಯವೇ ನಾನು ಅಂತ ಹೇಳುವ ಭಾವನೆ ಮೂಡುವಂಥದ್ದು. ಕೊನೆಯ ಶ್ಲೋಕ. ಅಹಮಪೇತಕಂ ನಿಜ ವಿಭಾನಕಂ ಮಹದಿದಂ ತಪೋ ರಮಣವಾಗಿಯಂ. ಅಹಂ ಅಪೇತಕಂ. ಇಲ್ಲಿ ಅಹಂ ಅಂತ ಹೇಳಿದ್ರೆ ಅಹಂ ವೃತ್ತಿ, ನಾನು ಅಂತ ಹೇಳೋದು ಅಹಂಕಾರ ಇದೆ ತಾನೆ. ಅಹಂಕಾರವನ್ನು ಅಪೇತಕಂ ಕೆಳಗಡೆ ಬೀಳಿಸಿಬಿಟ್ಟಾಗ ಅಂದರೆ ನಾಶ ಮಾಡಿದಾಗ, ಆ ಅಹಂ ವೃತ್ತಿ ಅಂತ ಹೇಳೋದು ನಾಶವಾದಾಗ ನಿಜ ವಿಭಾನಕಂ. ನಿಜ, ಇಲ್ಲಿ ನಿಜ ಅಂತ ಹೇಳಿದ್ರೆ ಆ ಚೈತನ್ಯ ಯಾವತ್ತೂ ಇರುವಂಥದ್ದು ಆತ್ಮ, ಅದು ಹೊಳಿತಾ ಇರುತ್ತೆ, ಅದು ಯಾವತ್ತೂ ಹೊಳೆಯುತ್ತೆ. ಅದು ಹೊಳೆದ್ರೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಯಾಕೆ? ಅಹಂ ವೃತ್ತಿ ಅಷ್ಟು ಬಲವತ್ತಾಗಿದೆ. ಅಹಂ ವೃತ್ತಿ ಕಡಿಮೆ ಆಗ್ತಾ ಆಗ್ತಾ ಹೋದ ಹಾಗೆ ಈ ಹೊಳಪು ಕಾಣಸಿಗತ್ತೆ. ಸಮದರ್ಶನ, ಎಲ್ಲರೂ ಒಂದೇ ಥರ ಅಂತ ಹೇಳುವ ಭಾವನೆಯೆಲ್ಲ ನಮ್ಮಲ್ಲಿ ಮೂಡೋದಕ್ಕೆ ಶುರುವಾಗತ್ತೆ ಅಂತ ಹೇಳೋದು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನಾನು ಎಲ್ಲಿದ್ದೇನೆ, ಇನ್ನೂ ಕೂಡ ಅಲ್ಲೇ ಇದ್ದೇನಾ, ಸ್ವಲ್ಪ ಆದರೂ ಮುಂದಕ್ಕೆ ಹೋಗಿದ್ದೇನಾ ಅಂತ ಹೇಳೋ ಪ್ರಶ್ನೆ ಬೇರೆಯವ್ರ ಹತ್ರ ಕೇಳಿ, ಬೇರೆಯವ್ರು ಹೇಳ್ತಾರೆ ನೀವು ಭಾರಿ ಮುಂದೆ ಇದ್ದಿದ್ದೀರಿ, ಏನು ಸಾಧನೆ ಮಾಡ್ತೀರಿ ನೀವು ಅಂತ ಹೇಳಿದ್ರೆ, ಆಹಾ ನಾನೇ ಅಪ್ಪ ಸಾಧನೆ ಮಾಡುವಂಥದ್ದು ಅಂತೇಳಿ ಇನ್ನೂ ಕಾಲರ್ ಮೇಲೆ ಮಾಡ್ತಿರೋ, ಮೇಲಿಂದ ಕೆಳಗಡೆ ಬಿದ್ದ ಹಾಗೆ. ಯಾಕೆ? ನಮಗೆ ಗೊತ್ತಿದೆ ನಾವು ಯಾವ ಥರದ ಸಾಧನೆ ಮಾಡಿ ಎಷ್ಟು ಸ್ಟೆಪ್ ನಾವು ಮುಂದೆ ಹಾಕಿದ್ದೇವೆ ಅಂತ ನಮಗೆ ಗೊತ್ತಿದೆ. ಬೇರೆಯವರು ಯಾರು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಒಂದು ಸಲ ಒಂದು ಹೆಣ್ಣು ಸಿಂಹ, ಇದು ಉಪನಿಷತ್ತಿನಲ್ಲಿ ಬರುವಂತಹ ಹಲವಾರು ಬಾರಿ ಬರುವಂತಹ ಕತೆ, ಎಲ್ಲರಿಗೂ ಗೊತ್ತಿದೆ ಇದು. ಹೆಣ್ಣು ಸಿಂಹ, ಗರ್ಭಿಣಿ ಸಿಂಹ ಮೇಕೆಗಳ ಕುರಿಗಳ ಒಂದು ಮಂದೆಯನ್ನು ನೋಡಿ ಅಲ್ಲಿಗೆ ಓಡ್ತಾ ಇತ್ತು ತಿನ್ನಕ್ಕೆ ಅಂತ, ಅಷ್ಟೊತ್ತಿಗೆ ಬಿದ್ದು ಸತ್ತೋಯ್ತು. ಅದರಿಂದ ಸಿಂಹದ ಮರಿ ಹೊರಗಡೆ ಬಂತು. ಆ ಸಿಂಹದ ಮರಿ ಈ ಕುರಿಗಳ ಜೊತೆ ಬೆಳೀತು. ಕುರಿಗಳು ಏನ್ ಮಾಡ್ತಾವೆಯೋ ಅದನ್ನೇ ನೋಡಿ ಅದು ಕೂಡ, ಸಿಂಹದ ಮರಿಯು ಹಾಗೆಯೇ ಬೆಳೀತು, ಹಾಗೆಯೇ ಹುಲ್ಲನ್ನು ತಿನ್ನೋದಿಕ್ಕೆ ಶುರು ಮಾಡ್ತು, ಅವರ ಜೊತೆಯೇ ತಿರುಗೋದು. ಅದರ ಭಾವನೆ ಏನು? ನಾನು ಕೂಡ ಒಂದು ಕುರಿಯೇ ಅಂತ ಹೇಳುವ ಭಾವನೆ. ಇನ್ನು ಸ್ವಲ್ಪ ದೊಡ್ಡದಾದಾಗ ಇನ್ನೊಂದು ದಿನ ಕುರಿಗಳ ಮಂದೆ ಜೊತೆ ಇದು ಸಿಂಹದ ಮರಿಯು ಹೋಗ್ತಾ ಇತ್ತು. ಆಗ ಇನ್ನೊಂದು ಸಿಂಹ ಮೇಲೆ ಹಾರಿ ಬಂತು. ಎಲ್ಲ ಕುರಿಗಳು ಚಲ್ಲಾಪಿಲ್ಲಿಯಾಗಿ ಆ ಕಡೆ ಈ ಕಡೆ ಓಡೋದು. ಅವರ ಜೊತೆ ಈ ಸಿಂಹದ ಮರಿಯು ಓಡೋಯ್ತು ಹೆದರಿ. ಅವಾಗ ಈ ಸಿಂಹ ಕರಿತಂತೆ, ನೀನ್ ಯಾಕೆ ಓಡ್ತಾ ಇದ್ಯಾ? ಅದಕ್ಕೆ ಬರೋದಿಕ್ಕೂ ಭಯ. ಅದು ಹೇಳ್ತಂತೆ, ನೀನು ತಿಂದ್ರೆ ಅಯ್ಯೋ ನಿನ್ನನ್ನು ನಾನು ಯಾಕೆ ತಿಂತೀನಿ, ನೀನು ಸಿಂಹ ತಾನೆ. ಆಹಾ ನಾನೊಂದು ಕುರಿ. ಅಯ್ಯೋ ಅಲ್ಲ ನೀನು ಸಿಂಹ ಅಂತೇಳಿ ಅದನ್ನು ಒಂದು ಬಾವಿ ಹತ್ರ ಕರ್ಕೊಂಡು ಹೋಗಿ ಅದರ ಪ್ರತಿಬಿಂಬವನ್ನು ತೋರಿಸ್ತಂತೆ, ನೋಡು ನನ್ನ ಹಾಗೆ ಇದೆಯಾ ನೋಡು ನೀನು. ಹೇಳಿದಾಗ ಈ ಸಿಂಹದ ಮರಿಗೆ ಹೌದಲ್ಲ ನಾನು ಸಿಂಹವೇ, ನಾನ್ಯಾಕೆ ಕುರಿಯಾಗಿರ್ಬೇಕು ಅಂಥೇಳಿ ಗರ್ಜನೆಯನ್ನು ಶುರು ಮಾಡ್ತಂತೆ. ಅಷ್ಟರವರೆಗೆ ಅದಕ್ಕೆ ಗರ್ಜಿಸಬೇಕು ಅಂತಲೂ ಗೊತ್ತಾಗಿರಲಿಲ್ಲ.
ಉಪನಿಷತ್ತು, ಈ ಹಲವಾರು ಉಪನಿಷತ್ತುಗಳು ಈ ಕಥೆಯನ್ನು ಹೇಳಿ ಪ್ರತಿಯೊಬ್ಬ ವ್ಯಕ್ತಿಯೂ ಹೀಗೆ ತಪ್ಪು ಕಲ್ಪನೆಯಿಂದಾಗಿ ನಾನೊಂದು ಕುರಿ, ನಾನು ಅಲ್ಪಶಕ್ತ, ಅಲ್ಪಜ್ಞ, ಹೀಗೆಲ್ಲ ವಿಚಾರಗಳನ್ನು ಒಂಥರ ನಾನು ನೀಚ, ನಾನು ತಪ್ಪು ಮಾಡಿದ್ರು, ನಾನು ಐ ಆಮ್ ಎ ಸಿನ್ನರ್. ಬೇರೆ ಮತಗಳಲ್ಲಿ ಹೇಳೋದೇ ಹಾಗೆ, ಐ ಆಮ್ ಎ ಸಿನ್ನರ್ ಅಂತ. ನಮ್ಮ ಮತ ಹಾಗೆ ಹೇಳೋದಿಲ್ಲ. ನಮ್ಮ ಸನಾತನ ಧರ್ಮ ಅಲ್ಲ, ಪಾಪಿ ಅಲ್ಲ, ನಾವು ಯಾರು ಪಾಪಿಗಳಲ್ಲ. ನಾವು ಕುರಿ ಅಲ್ಲ, ಸಿಂಹದ ಮರಿ, ಘರ್ಜಿಸಬೇಕಾಗಿದೆ ಅಂತ ಹೇಳಿದ್ರೆ ನಾನು ಅಂದರೆ ಈ ಚೈತನ್ಯ ಅಂತ ಹೇಳೋದನ್ನ ತಿಳಿದುಕೊಳ್ಳಬೇಕಾಗಿದೆ. ಅರಿವು ಇದೆ, ಅದನ್ನು ಆವರಿಸಿಕೊಂಡಿರುವಂತಹ ಹೊದಿಕೆಯನ್ನ ಹೊರಗಡೆ ತೆಗೆದು ಹಾಕುವಂಥದ್ದೇ ನಮ್ಮ ಈ ಗ್ರಂಥಗಳು ನಮಗೆ ಬೋಧಿಸುವಂಥದ್ದು. ಅಹಂ ಅಪೇತಕಂ ನಿಜ ವಿಭಾನಕಂ ಮಹದಿದಂ ತಪೋ. ಭಗವಾನ್ ರಮಣ ಮಹರ್ಷಿಯರು ಹೇಳ್ತಿದ್ದಾರೆ, ಇದೇ ಮಹತ್ತರವಾದ ತಪಸ್ಸು. ಏನು ತಪಸ್ಸು ಅಂತ ಹೇಳಿದ್ರೆ, ಪತನವಾಗೋದ್ರಿಂದ ಯಾವುದು ನಮ್ಮನ್ನು ಎತ್ತಿ ಹಿಡಿಯತ್ತೋ, ಪತನವಾಗೋದಕ್ಕೆ ಯಾವುದು ಬಿಡೋದಿಲ್ವೋ ಅದಕ್ಕೆ ತಪಸ್ಸು ಅಂತ ಹೆಸರು. ಇದು ಮಹತ್ತರವಾದ ತಪಸ್ಸು. ಇನ್ನು ಬೇರೆ ಯಾವ ತಪಸ್ಸು ಅಗತ್ಯ ಇಲ್ಲ. ನಾವು ಪುರಾಣ ಕಥೆಗಳಲ್ಲಿ ಕೇಳ್ತೇವೆ, ಒಂದು ಕಾಲಿನಲ್ಲಿ ನಿಂತುಕೊಂಡು ಮಳೆ ಬಿಸಿಲು ಏನೇ ಆದ್ರೂ ಊಟ ಇಲ್ಲ, ನಿದ್ದೆ ಇಲ್ಲ, ತಿಂಡಿಲ್ಲ, ಏನು ನೀರು ಕುಡಿಯೋದಿಲ್ಲ, ಹೀಗೆ ತಪಸ್ಸು ಮಾಡ್ತಾ ಇದ್ರು ಅಂತ. ಅದು ಯಾವುದು ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಭಗವಾನ್ ರಮಣ ಮಹರ್ಷಿಯವರು. ಇದು ಒಂದೇ ಸಾಕು. ನಾನು ಯಾರು? ದೃಷ್ಟಿಕೋನವನ್ನು ಬದಲಾಯಿಸಬೇಕಾಗಿದೆ. ನಮ್ಮಲ್ಲಿ ಇದೆ ಅಜ್ಞಾನ, ನಾವು ಅಜ್ಞಾನಿಗಳು ಅಲ್ಲ, ಆದರೆ ಈ ತಪ್ಪು ಕಲ್ಪನೆಗಳಿಂದಾಗಿ ನಾವು ಅಜ್ಞಾನಿಗಳು. ನನಗೆ ಏನು ಗೊತ್ತಿಲ್ಲ ಅಂತ ಹೇಳೋದ್ರ ಬಗ್ಗೆ ನಮಗೆ ಅರಿವು ಮೂಡ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅರಿವು? ಅದುವೇ ಚೈತನ್ಯದ ಸ್ವಭಾವ. ನನಗೆ ಇದು ಗೊತ್ತಿದೆ, ನನಗೆ ಇದು ಗೊತ್ತಿಲ್ಲ. ಅದು ಕೂಡ ಒಂದು ಜ್ಞಾನವೇ ತಾನೆ. ಗೊತ್ತಿಲ್ಲ ಅಂತ ಹೇಳೋದಕ್ಕೂ ಅದು ಒಂದು ಜ್ಞಾನ ಬೇಕು ತಾನೆ. ಅದೆಲ್ಲಿಂದ ಬಂತು? ಅದು ನಾನು ಅಂತ ಹೇಳಿದ್ರೆ ಸ್ವಭಾವ. ಸತ್, ಚಿತ್, ಆನಂದ. ಇಲ್ಲಿ ಅವ್ಯಯ, ಅಭವ, ಆಪೂರ್ಣ ಅಂತ ಸೇರಿಸಿದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಹಾಗೆ ಇಲ್ಲಿ ಕೊನೆಯದಾಗಿ ಮಹದಿದಂ ತಪೋ ರಮಣವಾಗಿಯಂ. ಇದು ರಮಣರ ಮಾತು. ಇದೆಲ್ಲವೂ ಈ ಶ್ಲೋಕಗಳು ರಮಣರ ಮಾತು. ಇದು ನಾವು ಉಪದೇಶ ಸಾರ ಶುರು ಮಾಡೋ ಮೊದಲೇ ಕಥೆಯನ್ನ ಯಾಕೆ ಇದು ಬಂತು ಉಪದೇಶ ಸಾರ ಅಂತ ನಾವು ನೋಡಿದ್ದೇವೆ, ಸನ್ನಿವೇಶವನ್ನ ನಾವು ನೋಡಿದ್ದೇವೆ. ಮುರುಗನಾರವರು ಅನುವಾದ ಮಾಡ್ತಿರ್ಬೇಕಿದ್ರೆ ಒಂದು ಘಟ್ಟದಲ್ಲಿ, ಅನುವಾದ ಅಂದರೆ ಅವರ ರೀತಿಯಲ್ಲೇ ಅವರು ರಚನೆ ಮಾಡ್ತಾ ಇದ್ರು ಶಿವನ ಕೆಲವು ವಿಚಾರಗಳನ್ನು. ಅಲ್ಲಿ ಒಂದು ಘಟ್ಟದಲ್ಲಿ ಬಂದಾಗ ಶಿವ, ಒಂದು ಕಥೆ ಬರುತ್ತೆ, ಶಿವ ಕೆಲವು ತಪಸ್ವಿಗಳಿಗೆ ಅಥವಾ ಋಷಿ ಮುನಿಗಳಿಗೆ ಯಾವ ಥರದಲ್ಲಿ ಬೋಧನೆಯನ್ನ ಕೊಟ್ಟಿದ್ದಾನೆ, ಆ ಪರಿಸ್ಥಿತಿಗೆ ಬಂದಾಗ, ಆ ಸ್ಥಿತಿಯಲ್ಲಿ, ಆ ಘಟ್ಟವನ್ನು ತಲುಪಿದಾಗ ಮುರುಗನಾರ್ ಹೇಳ್ತಾರೆ ರಮಣರ ಹತ್ರ, ಅದು ಏನು ಬೋಧನೆಯೋ ನನಗೆ ಸ್ವಲ್ಪ ತಿಳಿಸಿಕೊಡಿ ಅಂತ ಹೇಳಿದಾಗ ಈ ಉಪದೇಶ ಸಾರ 30 ಶ್ಲೋಕಗಳು ತಮಿಳಿನಲ್ಲಿ ರಮಣ ಮಹರ್ಷಿಯರು ತಿಳಿಸಿಕೊಟ್ರು ಮುರುಗನಾರ್ ಅವರಿಗೆ. ಆಮೇಲೆ ತಾನೇ ಅದನ್ನು ಮಲಯಾಳಕ್ಕೂ ಸಂಸ್ಕೃತಕ್ಕೂ ಅದನ್ನು ಅನುವಾದ ಮಾಡಿದ್ದಾರೆ. ಅನುವಾದ ಮಾಡಿ ನಮ್ಮನ್ನೆಲ್ಲರನ್ನು ಅನುಗ್ರಹಿಸಿದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಇದು ಈ ಥರದ ಶ್ರವಣ, ಮನನ, ನಿಧಿಧ್ಯಾಸನ ಇಲ್ಲದೆ ಇದ್ದರೆ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕು, ಟ್ರಾನ್ಸ್ಫಾರ್ಮೇಷನ್ ಇರಬೇಕು. ಇಲ್ಲದೇ ಇದ್ರೆ ಬರೀ ಇನ್ಫಾರ್ಮೇಷನ್ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ನನಗೆ ಅದೆಲ್ಲ ಗೊತ್ತಿದೆ, ಭಾರಿ ಒಳ್ಳೆಯದು. ವರ್ತನೆ ಹೇಗಿದೆ? ಮೊದಲಿನಿಂದ ಏನು ಬದಲಾವಣೆ ಇಲ್ಲ ಅಂತೇಳಿ ಆದರೆ ಇದು ಬಂದು ಕೂಡ ಏನು ಪ್ರಯೋಜನ ಇಲ್ಲ. ಹೇಗೆ ನಮಗೆ ಆಹಾರ, ನಾವು ತಿಂದ ಎಲ್ಲ ಆಹಾರವೂ ನಮಗೆ ದೇಹಕ್ಕೆ ಹಿಡಿಯತ್ತೆ ಅಂತ ಇಲ್ಲ. ಕರಗದೆ ಇದ್ದಾಗ ವಾಂತಿ ಆಗಿಬಿಡುತ್ತೆ, ಇಲ್ಲ ಲೂಸ್ ಮೋಷನ್ ಆಗಿ ಹೊರಗಡೆ ಹೋಗುತ್ತೆ, ನಮ್ಮ ದೇಹಕ್ಕೆ ಹಿಡಿಯೋದಿಲ್ಲ. ಅದು ಕರಗಿದ ಆಹಾರ ಮಾತ್ರ ನಮಗೆ ದೇಹಕ್ಕೆ ಹಿಡಿಯುವಂಥದ್ದು. ಹಾಗೆಯೇ ಬರೇ ಶ್ರವಣ ಮಾಡಿ ಪ್ರಯೋಜನ ಇಲ್ಲ, ಬರೇ ಶ್ರವಣ ಮನನ ಮಾಡಿಯೂ ಪ್ರಯೋಜನ ಇಲ್ಲ. ಅದರ ಜೊತೆಯಲ್ಲಿ ನಿಧಿಧ್ಯಾಸನದಲ್ಲಿ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ತರುವಂತಾಗಬೇಕು ಈ ಶ್ರವಣ ಮತ್ತೆ ಮನನ.
ಹಾಗೆ ನಾನು ಯಾರು ಅಂತ ಹೇಳೋದನ್ನು ನಾವೆಲ್ಲರೂ ತಿಳಿಯುವಂತಾಗಲಿ ಅಂತ ಹೇಳಿ ಅರುಣಾಚಲೇಶ್ವರ ಮತ್ತು ಭಗವಾನ್ ರಮಣ ಮಹರ್ಷಿಯವರ ಪಾದಗಳಲ್ಲಿ ನಮ್ಮ ಈ ಉಪದೇಶ ಸಾರದ ವಿವರಣೆಯನ್ನು ಅರ್ಪಿಸೋಣ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ 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 ನಮೋ ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ ನಮೋ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು.